ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಯಾ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಗುಡ್. ಸೊ ಓನ್ಲಿ ಸಾಧಕರು ಮಾತ್ರ ಮಾಡುವಂತಹ ಒಂದು ಅದ್ಭುತವಾದಂತಹ ಸಮಯ ಪರಿಪಾಲನೆ ನೀವೆಲ್ಲ ಮಾಡ್ತಾ ಇದ್ದೀರಾ. ಹಾಗಾಗಿ ಯಾವತ್ತೂ ಹೇಳುತ್ತಾರ, ಸಾಧನೆ ಮಾಡೋ ಒಂದು ಹಾದಿನಲ್ಲಿ ತುಂಬಾ ಬೇಗನೆ ನೀವು ಹೊರಟು ಆ ಗುರಿನ ಇಷ್ಟಲ್ಲೇ ಮುಟ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆಲ್ಲ ಒಂದು ಚಪ್ಪಳೆ ತಟ್ಕೊಳ್ಳಿ. ನಮ್ಮ ರೋಟೀನ್ ಅಥವಾ ರಿಚುವಲ್ಸ್ ನ ಫಾಲೋ ಮಾಡ್ತೀವಿ. ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್ಟು, ಹತ್ತತ್ರದ್ದು. ಓಕೆ, ರೆಡಿ? 1 2 3 ಗೋ. 1 ಸೆಟ್. ಎರಡನೇದು. 2 ಸೆಟ್. ಮೂರನೇದು. 3 ಸೆಟ್. ಎಕ್ಸಲೆಂಟ್ ಗೈಸ್, ವಂಡರ್ಫುಲ್ ವಂಡರ್ಫುಲ್. ಗುಡ್ ಜಾಬ್, ಗುಡ್ ಜಾಬ್ ಆಲ್ ಆಫ್ ಯು. ಎರಡನೇ ರಿಚುವಲ್ಸ್, ನಾವು ಅಪರಿಮಿತರು ಅಂತ ನೆನಪಿಸ್ಕೊಂಡು ನಮ್ಮಲ್ಲಿರುವ ಸಾಮರ್ಥ್ಯನ ಹೆಕ್ಕಿ ತೆಗೆಯೋ ಸಮಯ. 3 ಚಪ್ಪಾಳೆ, ಒಂದು ಘೋಷಣೆ. ರೆಡಿ? 1 2 3 ಗೋ. 3. ನಾನು ಅಪರಿಮಿತ. 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು, ನೀವು ಎಲ್ಲರೂ ಸಹ ಅಪರಿಮಿತರೇ. ಈಗ ನಮ್ಮಲ್ಲಿರೋ ಸಾಮರ್ಥ್ಯನ ಎಕ್ಕಿ ತೆಗೆದು ಅದರ ಮೂಲಕ ನಾವು ನಮ್ಮ ಜೀವನದ ವಿವಿಧ ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಗಳಿಸಕ್ಕೆ ಹೊರಟಿದ್ದೀವಿ. ಆದ್ದರಿಂದ ನಾವೆಲ್ಲ ಅಪರಿಮಿತರು ಮತ್ತು ಸಾಧಕರು. ಈಗಾಗಲೇ ನಾವು ಸಾಧಕರಂತ ನಾವು ಕರ್ಕೋಬಹುದು. ಓಕೆ ಫೈನ್ ಫ್ರೆಂಡ್ಸ್, ಇವತ್ತು 42ನೇ ಯಶಸ್ವಿ ತಂತ್ರ. ಜಾಕ್ ಕ್ಯಾನ್ಫೀಲ್ಡ್ ಅವರ 64 ಯಶಸ್ವಿ ತಂತ್ರಗಳಲ್ಲಿ 41 ಯಶಸ್ವಿ ತಂತ್ರಗಳನ್ನು ಈಗಾಗಲೇ ಕಲ್ತಿದ್ದೀವಿ. ಅದರ ಲಾಭನ ಪಡ್ಕೊಳ್ತಾ ಇದ್ದೀವಿ. ಆ ಜ್ಞಾನನ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಈಗಾಗಲೇ ಅದರ ಲಾಭನ ನಾವು ಪಡ್ಕೊಳ್ತಾ ಇದ್ದೀವಿ. ಅದನ್ನು ಬದಲಾವಣೆಯ, ಅದರ ಒಂದು ರಿಸಲ್ಟ್ನ, ಫಲಿತಾಂಶವನ್ನ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಫೀಡ್ಬ್ಯಾಕ್ನ ಕೊಟ್ಟಿದ್ದೀರಾ, ತುಂಬಾ ಅದ್ಭುತವಾಗಿ ಹಂಚ್ಕೊಂಡಿದ್ದೀರಾ. ಈ ಜ್ಞಾನದಿಂದ, ಈ ಜ್ಞಾನದ ಅಳವಡಿಕೆಯಿಂದ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳು ಆಗಿದೆ, ಅದರ ಲಾಭ ಹೇಗೆ ಸಿಗ್ತಾ ಇದೆ ನಿಮಗೆ, ಮತ್ತೆ ನೀವು ನಿಮ್ಮ ಗುರಿ ಕಡೆಗೆ ಹೋಗೋದಕ್ಕೆ ಅದು ಎಷ್ಟು ಸಹಾಯಕಾರಿಯಾಗಿದೆ ಅಂತ ತುಂಬಾ ಅದ್ಭುತವಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ, ಕೆಲವರು ದೊಡ್ಡದಾಗಿನೂ ಹಂಚ್ಕೊಂಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಾವು ಹಂಚ್ಕೋಬೇಕು ನಮ್ಮ ಏನು ನಮ್ಮಲ್ಲಿ ಏನು ಆಗ್ತಾ ಇದೆ ಸಕ್ಸಸ್ ಸ್ಟೋರಿನ ಬೇರೆಯವರ ಜೊತೆನೂ ಹಂಚ್ಕೋತಾ ಇರ್ಬೇಕು. ಆಗಾಗ ಯಾವಾಗ ಯಾವಾಗ ಸಕ್ಸಸ್ ಸಿಗ್ತಿರುತ್ತೆ ಅವಾಗ ಹಂಚ್ಕೋಬೇಕು. ಹಾಗೇನಾಗತ್ತೆ, ಎರಡು ವಿಚಾರಗಳು ನಡೆಯುತ್ತೆ. ಒಂದು, ನಾವು ನಮ್ಮ ಸಕ್ಸಸ್ ಸ್ಟೋರಿ ಅಂದ್ರೆ ಏನರ್ಥ? ಸಕ್ಸಸ್ ಅಂದ್ರೆ ಏನು? ಅದು ಪಾಸಿಟಿವ್ ಎಮೋಷನ್, ಖುಷಿ, ಸೆಲಿಬ್ರೇಷನ್, ಪಾಸಿಟಿವ್ ಎಮೋಷನ್. ನಾನು ಅಚೀವ್ ಮಾಡಿದಂತಹ, ಸಾಧನೆ ಮಾಡಿದಂತಹ, ಮಾಡಿದ ಒಂದು ಅದ್ಭುತ ಕಾರ್ಯವನ್ನ ನಾನು ಮತ್ತೊಮ್ಮೆ ನೆನಪಿಸ್ಕೊತಾ ಇದ್ದೀನಿ ಅಂದ್ರೆ ನನ್ನ ಬಗ್ಗೆ ನಾನು ಯಾವತ್ತು ಸಕ್ಸಸ್, ಸಾಧನೆ ಮಾಡಿರುವಂಥ ಅಂಶಗಳನ್ನ ಪದೇ ಪದೇ ನೆನೆಸ್ಕೊತೀನೋ, ನಾವು ವಿಕ್ಟರಿ ಲೆವೆಲ್ ಮಾತಾಡಿದ್ದೀವಿ. ಅದರಲ್ಲಿ ನಾವು ಆಯಾ ದಿನದ ಸಕ್ಸಸ್ನ ಬರೆದಿಡ್ತೀವಿ. ಚಿಕ್ಕದಾಗಿದ್ರು ಸರಿ, ದೊಡ್ಡದಾಗಿದ್ರು ಸರಿ. ಆಗೇನಾಗತ್ತೆ, ಮತ್ತೆ ರಾತ್ರಿ ಓದ್ತೀವಿ. ಓದಿದಾಗ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಆಗುತ್ತೆ. ಹೆಮ್ಮೆಯ ಜೊತೆಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕಂದ್ರೆ ಇದೆಲ್ಲ ಸಾಧನೆ ನಾವು ಮಾಡಿರೋದು. ಇಷ್ಟು ದಿನ ನಾವು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಬೇರೆಯವರು ಹೇಳ್ತಾರೆ ನೀನು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ. ಚಿಕ್ಕ ವಯಸ್ಸಿಂದ ಇದೇ ಆಗೋಗಿದೆ. ಬಟ್ ಯಾವಾಗಲೂ ಒಂದ್ಸರಿ ಹೊಗಳುತ್ತಾರೆ, ಅದು ಸಾಲಲ್ಲ. ನಮ್ಮ ಆತ್ಮವಿಶ್ವಾಸನ ನೀವು ಮೇಲೆ ಎತ್ತಬೇಕು. ಮೇಲೆ ಎತ್ತಿದ್ರೆ ತಾನೇ ಅದು ನಾವು ಧೈರ್ಯ ಬರುವಂಥದ್ದು. ಧೈರ್ಯ ಬಂದ್ರೆ ತಾನೇ ನಾವು ಕ್ರಮ ತಗೊಳ್ಕೊಳ್ಳುವಂಥದ್ದು, ರಿಸ್ಕ್ ತಗೊಳ್ಳುವಂಥದ್ದು. ಜೀವನದಲ್ಲಿ ರಿಸ್ಕ್ ತಗೊಂಡ್ರೆ ತಾನೇ ರಸ್ಕ್ ತಿನ್ನಕ್ಕಾಗೋದು. ಅಂದ್ರೆ ಅಚೀವ್ ಮಾಡೋಕ್ಕಾಗುವಂಥದ್ದು. ಸೊ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾವು ಮಾಡ್ತೀನೋ ಇಲ್ವೋ, ಆಗುತ್ತೋ ಇಲ್ವೋ ಅಂದ್ರೆ ಆಗಲ್ಲ, ಖಂಡಿತ ಆಗಲ್ಲ. ಸೊ ಈ ಒಂದು ವಿಚಾರ ಸಕ್ಸಸ್ ಹಂಚ್ಕೊಂಡಾಗ ಅದು ನಡೆಯುತ್ತೆ ಸುತ್ತ ಮನಸ್ಸಿನಲ್ಲಿ, ಗೊತ್ತಿಲ್ಲೇ. ಸೊ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಎಷ್ಟೊಂದು ಜನ ಏನೇ ಒಂದು ಹೊಸ ವಿಚಾರ ಇದ್ರೂ ಪಾರ್ಟಿ ಫಂಕ್ಷನ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಕಾರಣ ಏನು? 4 ಜನ ಬರ್ತಾರೆ. ಇವಾಗ ಗೃಹ ಪ್ರವೇಶ ಯಾಕೆ ಮಾಡ್ತಾರೆ, ಮದುವೆ ಯಾಕೆ ಮಾಡ್ತಾರೆ, ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತಾರೆ?
ಕಾರಣ ಏನು? ಅದರಿಂದ ಇರೋ ಸೈಕಾಲಜಿ ಏನು? ಯಾ ನನ್ನ ಹತ್ರ ಇದೆ ದುಡ್ಡು, ಅಥವಾ ನನ್ನ ಹತ್ರ ಏನೋ ನಾನು ನೆಮ್ಮದಿಯಾಗಿದ್ದೀನಿ ತೋರಿಸ್ಕೋಬೇಕು ಅಂತಲ್ಲ. ನಾಲ್ಕು ಜನ ಬಂದು ಅದರಲ್ಲಿ ಭಾಗವಹಿಸಿ ಅವ್ರಿಗೆ ಹಾರೈಕೆ ಮಾಡ್ತಾರಲ್ಲ, ಹಾರೈಸ್ತಾರ ಅರಲ್ಲ ಮನಸ್ಸಾರೆ, ಅದು ಬೇಕು. ಯಾಕೆ ಬೇಕು? ಅವ್ರು ಆ ರೀತಿ ಒಳ್ಳೆ ಮಾತನ್ನ ಹೇಳಿದಾಗ ಎಷ್ಟು ಚೆನ್ನಾಗಿದೆ ಮನೆ, ಎಷ್ಟು ಚೆನ್ನಾಗಿ ಕಟ್ಬಿಟ್ಟಿದ್ಯಾ ನೀನು, ಕಷ್ಟಪಟ್ಟು ಮಾಡ್ಬಿಟ್ಟಿದ್ಯಾ, ವೆರಿ ಗುಡ್ ಅಂತ ಹೇಳ್ತಾರಲ್ಲ. ಮದುವೆ ಮಾಡ್ಬಿಡಪ್ಪ ಕೊನೆಗೂ ನೀನು, ಹೆಂಗೋ ಮಾಡಿ, ಹೆಂಗೋ ಓದಿಸ್ಬಿಡಪ್ಪ ಮಕ್ಕಳನ್ನ. ಏನಾಗುತ್ತೆ ಅವಾಗ ಎಮೋಷನ್ ಯೋಚನೆ ಮಾಡಿ. ಇಷ್ಟು ಕಷ್ಟ ಆದ್ರೂ ಏನೋ ಮಾಡ್ಬಿಡಪ್ಪ ಬಿಸ್ನೆಸ್ ಅಲ್ಲಿ, ಆ ಥರ ಹೊಗಳಿದಾಗ ಏನನ್ಸುತ್ತೆ ನಮಗೆ? ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಆ ಎಮೋಷನ್ ಬೇಕು. ಯಾವಾಗಲೂ ತೆಗಳ್ತಾ ಇರೋ ಒಂದು ನೆಗೆಟಿವ್ ಎನ್ವಿರಾನ್ಮೆಂಟ್ ಇಂದ ಪಾಸಿಟಿವ್ ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡೋದಕ್ಕೆ ಆಗನ್ ಕಾಲದಂತ ಸೃಷ್ಟಿ ಮಾಡ್ಕೊಂಡಿರುವಂತಹ ಇದು ಒಂದು ಆಚರಣೆ, ಸಭೆ ಸಮಾರಂಭಗಳು, ಹಬ್ಬ ಹರಿದಿನಗಳು. ಯಾ ಆದ್ರಿಂದ ನಮ್ಗೆ ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸಕ್ಸಸ್ ಸ್ಟೋರಿನ ಹಂಚ್ಕೊಳ್ಳಿ. ಬೇರೆಯವರು ಅದಕ್ಕೆ ತಮ್ಮ ಕೊಡ್ತಾರೋ, ಅಪ್ರಿಷಿಯೇಟ್ ಮಾಡ್ತಾರೋ, ವೆಲ್ಡನ್ ಅಂತಾರೋ, ಅದು ಬೇಕು ನಮಗೆ. ಅದು ಬೇಕು. ಅದು ರೀಇನ್ಫೋರ್ಸ್ಮೆಂಟ್ ಆಗುತ್ತೆ. ಮತ್ತೆ ನಾವು ಅದನ್ನ ಬರೆದಾಗ, ನೋಡಿದಾಗ, ಓದಿದಾಗ ಪದೇ 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 ಅದು ರಿವೈರಿಂಗ್ ಆಗುತ್ತೆ. ಇದಾಗಲೇ ನಾವು ಮಾತಾಡಿದ್ವಿ ಮನೋವಿಜ್ಞಾನದ ಪ್ರಕಾರ. ರಿಪೀಟೆಡ್ ಆಗಿ ಯಾವುದೇ ವಿಚಾರಗಳನ್ನ ನಾವು ಯೋಚನೆ ಮಾಡ್ತಾ ಇರ್ತೀವೋ ಅದು ನಾವು ಆಗ್ಬಿಡ್ತೀವಿ. ಪಾಸಿಟಿವ್ ಯೋಚನೆ ಮಾಡ್ತಿದ್ರೆ ಪಾಸಿಟಿವ್ ಪರ್ಸನಾಲಿಟಿ ಆಗ್ತೀವಿ. ಪಾಸಿಟಿವ್ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನೆಗೆಟಿವ್ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ಸೊ ನಾವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಮ್ಗೆ ಬೇಕಾಗಿರೋದು ಪಾಸಿಟಿವ್ ಥಾಟ್, ಸಕಾರಾತ್ಮಕ ಯೋಚನೆಗಳು, ಸಕಾರಾತ್ಮಕ ವಾತಾವರಣ, ಅಲ್ವಾ? ಆದ್ರಿಂದ ಇದೆಲ್ಲ ಅದಕ್ಕೆ ಲಿಂಕ್ ಆಗಿದೆ. ಫೈನ್, ಥ್ಯಾಂಕ್ ಯು ಸೋ ಮಚ್. ಹಂಚ್ಕೊಳ್ಳಿ ನಿಮ್ಮ ಸಕ್ಸಸ್ ಸ್ಟೋರಿನ. ಮತ್ತೆ ಯಾವುದೇ ಯಾರ ಕಡೆಯಿಂದ ಸಹಾಯ ಪಡೆದ್ರು ನಿಮ್ಗೆ ಅನ್ಸಿದ್ರು ಇಮ್ಮಿಡಿಯೇಟ್ ಆಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು. ಇದನ್ನೇ ನಾವು ಮಾಡ್ಕೊಂಡಿರುವಂತ ಬದಲಾವಣೆ. ಓಕೆ, ಗ್ರಾಟಿಟ್ಯೂಡು ಏನು? ಕೃತಜ್ಞತೆ, ಧನ್ಯವಾದ ಅನ್ನೋದು ಭಯವನ್ನ ಎದುರಿಸುವ ಒಂದು ಭಯಾನಕವಾದಂತಹ ಪ್ರಬಲವಾದಂತಹ ಒಂದು ಅಸ್ತ್ರ. ಇದ್ರ ಬಗ್ಗೆ ಮುಂದಿನ ಸೆಷನ್ನಲ್ಲಿ ಅಥವಾ ಮುಂದಿನ ಯಾವುದಾದ್ರೂ ಗ್ರಾಟಿಟ್ಯೂಡ್ ಸೆಷನ್ ಅಲ್ಲಿ ಇದ್ರ ಬಗ್ಗೆ ನಾವು ಮಾತಾಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈಗ ಏನಿದು ಜಸ್ಟ್ ಸೇ ನೋ, ಸುಮ್ಮನೆ ಇಲ್ಲ ಅಂತ ಹೇಳ್ಬಿಡಿ ಅಂತ ಹೇಳ್ತಾರೆ. ಏನಿದು ಸುಮ್ಮನೆ ಇಲ್ಲ ಅಂತ ಹೇಳ್ಬಿಡ್ರಿ ಅಂತ ಅಂತ ತಿಳ್ಕೊಬೇಕು ಅಂದ್ರೆ, ಸ್ಯೂ ಪ್ಯಾಟರ್ನ್ ತೋಲೆ ಆಥರ್ ಆಫ್ ದಿ ಕರೇಜ್ ಟು ಬಿ ಯುವರ್ ಸೆಲ್ಫ್ ಅನ್ನೋರೇನು ಹೇಳ್ತಾರೆ, ನಿಮ್ಮನ್ನ ನೀವಾಗಿರೋದಕ್ಕೆ ಧೈರ್ಯ ಬೇಕು ಅಂತ ಹೇಳ್ತಾ ಒಂದು ಪುಸ್ತಕನ ಬರೀತಾರೆ. ಓಕೆ, ನೀವು ನೀವಾಗಿರೋದಕ್ಕೆ ಒಂದು ಧೈರ್ಯ ಬೇಕು. ಎಷ್ಟೊಂದು ಜನಕ್ಕೆ ಅದಿಲ್ಲ. ಯಾಕೆ ಅಂತ ನಾವು ಇವತ್ತು ತಿಳ್ಕೊತೀವಿ. ಯು ಡೋಂಟ್ ಹ್ಯಾವ್ ಟು ಲೆಟ್ ಯುವರ್ ಸೆಲ್ಫ್ ಬಿ ಟೆರರೈಸ್ಡ್ ಬೈ ಅದರ್ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಯುವರ್. ಅಂದ್ರೆ ನೀವು ಬೇರೆ ವ್ಯಕ್ತಿಗಳ ಎಕ್ಸ್ಪೆಕ್ಟೇಷನ್, ಅಂದ್ರೆ ಅವ್ರು ಎದುರು ನೋಡ್ತಾರೆ ನಮ್ಮಿಂದ ಏನಾದ್ರೂ ಕೆಲಸ ಕಾರ್ಯಗಳನ್ನ, ಯಾ ಅದನ್ನ ಅವ್ರು ಏನ್ ಎದುರು ನೋಡ್ತಾರೆ ಅದರಿಂದ ಭಯಭೀತರಾಗಬೇಕಾಗಿಲ್ಲ. ಯಾ ನಿಮ್ಮನ್ನು ನೀವು ಆ ಒಂದು ಆ, ಭಯಭೀತ ವಾತಾವರಣಕ್ಕೆ ದುಡ್ಕೋಬೇಕಾಗಿಲ್ಲ. ಏನಪ್ಪಾ ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡೋದು ಭಯಭೀತ ವಾತಾವರಣ ಅಂದ್ರೆ, ಇದನ್ನ ನಾವು ಈಗ ತಿಳ್ಕೊತೀವಿ ಹೇಗೆ ಅಂತ ಹೇಳ್ಬಿಟ್ಟು, ನಿಮ್ಮನ್ನು ನೀವು ಆ ಭಯಭೀತರ ಹತ್ರ ಬಿಟ್ಕೊಡಕ್ಕೆ ಆಗ್ಬಾರ್ದು, ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಬೇರೆಯವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನಂಗಂದ್ರೆ ಅರ್ಥ, ಏನಾಗ್ತಿದೆ ನಮ್ಗೆ, ಜನ ಬಂದು ಅನೇಕ ವಿಚಾರಗಳನ್ನು ನಮ್ಮ ಹತ್ರ ಕೇಳ್ತಾರೆ, ಸಮಸ್ಯೆ ಅನೇಕ ಸಹಾಯನ ಕೇಳ್ತಾರೆ. ಅದು ಸಮಯದ ಸಹಾಯ ಇರ್ಬೋದು, ಅಥವಾ ಹಣ ಸಹಾಯ ಇರ್ಬೋದು, ಆರ್ಥಿಕ ಸಹಾಯ ಇರ್ಬೋದು, ಅಥವಾ ನಮ್ಮಿಂದ ಒಂದು ಏನಂತಾರೆ ಸಲಹೆಗಳನ್ನ ಕೇಳೋದಿರ್ಬೋದು. ಎಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವೊಂದು ಸಮಾಜದಲ್ಲಿ ಇದ್ದೀವಿ, ಹೌದಲ್ವಾ? ಸಮಾಜದಲ್ಲಿ ಸ್ನೇಹಿತರು ಇರ್ತಾರೆ, ಬಂಧು ವರ್ಗದವರು ಇರ್ತಾರೆ, ಕಚೇರಿ ಇರುತ್ತೆ, ಬಿಸ್ನೆಸ್ ಅಲ್ಲಿ ಕೆಲಸಗಾರ ಇರ್ಬೋದು, ಸಹೋದ್ಯೋಗಿಗಳು ಇರ್ಬೋದು ಕಚೇರಿನಲ್ಲಿ, ಮನೆಯಲ್ಲಿ ಕುಟುಂಬದವರು ಕೂಡ ಇರ್ಬೋದು. ಎಲ್ಲರಿಗೂ ನಮ್ಮ ಸಮಯ ಬೇಕು, ಅಲ್ವಾ? ಎಲ್ಲರಿಗೂ ನಮ್ಮ ಸಮಯ ಬೇಕು. ಯೋಚನೆ ಮಾಡಿ ನೋಡಿದ್ರೆ ನಾವು ಎಲ್ಲರಿಗೂ ನಮ್ಮಿಂದ ಏನಾದ್ರು ಒಂದು ಸಹಾಯ ಆಗ್ಬೇಕು. ಎಲ್ಲರಿಗೂ ನಮ್ಮಿಂದ ಒಂದು ಸಹಾಯ ಆಗ್ಬೇಕು.
ಏನಿರ್ಬೋದು ಬಾಸ್ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ಬೋದು, ಏಯ್ ಹೋಗ್ತಾ ಇದ್ದೀರಲ್ಲಪ್ಪ, ಕೆಲಸ ಮುಗಿತೆ ಅಂದ್ರೆ ಹೋಗ್ತಾ ಇದ್ದೀರಿ ಅಂದ್ರೆ, ಏಯ್ ಇದೊಂದು ಪ್ರಾಜೆಕ್ಟ್ ಮಾಡ್ಕೊಟ್ಬಿಟ್ಟು ಹೋಗ್ಬಿಡ್ರಿ, ಅಡಿಷನಲ್ ಕೆಲಸ. ಸರ್ ನೋ ರಿಲೇಟಿವ್ಸ್ ಬರ್ತಾರೆ, ಅವ್ರು ಫೋನ್ ಮಾಡ್ತಾರೆ, ಇಲ್ಲಿ ಬನ್ರಿ ಸ್ವಲ್ಪ ಯಾವುದೋ ಒಂದು ಏನೋ ಇದು ನಡೀತಾ ಇದೆ, ಆ, ಒಂದು ಪಂಚಾಯಿತಿ ನಡೀತಾ ಇದೆ, ಯಾವುದೋ ಒಂದು ಅಣ್ಣ ತಮ್ಮರ ಜಗಳನೋ, ಗಂಡ ಹೆಂಡತಿದು ಮತ್ತೊಂದು ಮಗನ, ನೀವು ಬೇಕು ಇಲ್ಲಿ ಬರಬೇಕು, ಊರಿಂದ ಇಲ್ಲಿಗೆ ಬನ್ನಿ. ಯಾ ನಿಮ್ ಸಮಯ ಬೇಕು ಅವ್ರಿಗೂ ಸಹಿತ. ಅಥವಾ ಪಕ್ಕದ ಮನೆಯವರು, ಫ್ರೆಂಡ್ಸ್ ಅವರೆಲ್ಲ ಏನಕ್ಕೋ ಬಾರೋ ಇಲ್ಲಿ ಏನೋ ಕೆಲಸ ಇದೆ ನನಗೆ ಸಹಾಯ ಮಾಡು, ಅಥವಾ ನಿನ್ನ ಒಂದು ವಾಹನ ಕೊಡು, ಅಥವಾ ನಿನ್ಗೆ ದುಡ್ಡು ಕೊಡು, ವಾಟ್ ಎವರ್ ಏನ್ ಬೇಕಾದ್ರೂ ಕೇಳ್ಬೋದು. ಮಕ್ಕಳು ಕೂಡ ಬೈಂಡಿಂಗ್, ಅವ್ರು ಕೂಡ ಬರ್ತಲ್ಲ, ಬೈಂಡಿಂಗ್ ಹಾಕೊಡು, ಕಲಿಬೋದು ಅವರು, ಬಟ್ ಸ್ಟಿಲ್ ಅವ್ ನಮಗ್ ಪ್ರೀತಿ ಇಲ್ಲ ಅಂತ ಹೇಳ್ಬಾರ್ದು, ಮಕ್ಳು ಮನ್ಸು ನೋವಾಗತ್ತೆ. ಬಾ ಕೂತ್ಕೋ. 1ನೇ ಕ್ಲಾಸಿಂದ ಅಲ್ಲ, LKG ಶುರು ಮಾಡಿ 10ನೇ ಕ್ಲಾಸ್ವರೆಗೂ ಅದನ್ನೇ ಮಾಡ್ತಾ ಇರೋದು ನಾವು. ನಮ್ಗೆ ನಾವೇ ಅನ್ಕೊಳ್ಳೋದು, ಓಕೆ ನಾನು ಒಂದು ಕ್ವಾಲಿಟಿ ಟೈಮ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ, ಸ್ಟಿಲ್ ಫೈನ್, ಸ್ಟಿಲ್ ಫೈನ್. ಎಲ್ಲಿವರೆಗೂ ಅದು ಓಕೆ, ಎಲ್ಲಿವರೆಗೂ ಅದು ಓಕೆ. ಯಾವಾಗಲೂ ಮಾರ್ಕೆಟಿಂಗ್ ಕಾಲ್ಸ್ ಬರ್ತಾ ಇರುತ್ತೆ ನಮಗೆ, ಟೆಲಿಮಾರ್ಕೆಟಿಂಗ್ ಕಾಲ್ಸ್ ಬರುತ್ತೆ, ಏನೋ ಒಂದು ಯಾವುದೋ ಒಂದು ಆರ್ಗನೈಸೇಷನ್ NGO ಕಾಲ್ ಮಾಡ್ತಾ ಇರ್ತಾರೆ, ಅವ್ರು ಇವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಎಷ್ಟೊಂದು ಜನ ಈ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ನಿಮ್ಗೇನೋ ಆಫರ್ ಬಂದಿದೆ, ಯಾ ಇದ್ರ ಈ ಲಾಭಗಳಿದೆ, ಈ ತರ ನಮ್ಮ ಸಮಯನ ಬೆಳೆಸ್ಕೊಂತ ಇರ್ತಾರೆ. ಕೆಲವೊಂದು ಕಡೆ ಅಂತೂ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾವು ಒಂದೊಂದು ಕಾನ್ವರ್ಸೇಷನ್ ಶುರು ಮಾಡಿಬಿಟ್ಟಿರ್ತೀವಿ ಫೋನಲ್ಲಿ. ಇಷ್ಟ ಇಲ್ಲ ಅಂದ್ರೂ ಸಹಿತ ಏನೋ ಒಂದು ಆ ಕಾರಣ ಅಂದ್ರೆ ಅವ್ರು ಏನೋ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ರಿಲೇಟಿವ್ಸ್ ಕಾಲ್ ಮಾಡಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ, ನಾನು ಅರ್ಧಂಬರ್ಧ ನಿಲ್ಲಿಸ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತೇನೋ, ಅವ್ರ ಕತೆಗೆ ಹೇಳ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ, ನಮಗೂ ಬೋರ್ ಆಗ್ತಾ ಇರುತ್ತೆ, ಸೊಲ್ಯೂಷನ್ನು ತಗೊಳ್ತಾ ಇಲ್ಲ, ಪ್ರಾಬ್ಲಮ್ಸ್ ಹೇಳ್ತಾ ಇದ್ದಾರೆ. ಯಾ ಆದ್ರೆ ನಮ್ಗೇನ್ ಅನ್ಸುತ್ತೆ, ಅಯ್ಯೋ ಎಲ್ಲೋ ಒಂದ್ ಕಡೆ ನಾನು ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಮನ್ಸಿಗೆ ನೋವಾಗತ್ತಾ ಅಂತ ನೋಡ್ತೀವಿ. ಒಂದು ಎರಡನೇದು, ಅವರೇ ನಮ್ಗೆ ಏನ್ ತಿಳ್ಕೊಂಡ್ಬಿಡ್ತಾರೋ, ನಾನು ಅಬ್ರಪ್ಟ್ ಆಗಿ ಕಾಲ್ನ ನಾನು ಡಿಸ್ಕನೆಕ್ಟ್ ಮಾಡಿ ನನಗೆ ಕೆಲಸ ಇದೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಅನ್ಕೊಂತೀನೋ, ಏನ್ ಅನ್ಕೋತಾರೋ ಅವರು ನನ್ನ ಬಗ್ಗೆ ಅಭಿಪ್ರಾಯ ಅಂತ, ಆ ಒಂದು ಆಲೋಚನೆಗಳು ಇರುತ್ತೆ. ಸರ್ ನಿಮ್ಗೆಲ್ಲರಿಗೂ ಹಾಗೆ ಇರುತ್ತೆ. ಸೊ ಎಲ್ಲರಿಗೂ ಈ ಒಂದು ಕಮ್ಯುನಿಕೇಶನ್ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗಿದೆ ಈಗ ಇತ್ತೀಚಿನ ಆ, ದಿನಗಳಲ್ಲಿ, ಅಂದ್ರೆ ಯಾವಾಗ ಈ ಸೆಲ್ ಫೋನ್ ಬಂದಿದೆ, ಮತ್ತೆ ಇಮೇಲಿಂದ ಶುರು ಆಯಿತು. ಇಮೇಲ್ ಒಂದು ಮೆಸೇಜ್ ಬಂದ್ಬಿಡ್ತಾ ಇತ್ತು, ಆವಾಗ ಇಮೇಲ್ನ ನಾವು ರೆಸ್ಪಾಂಡ್ ಮಾಡಲೇಬೇಕು. ಎಷ್ಟೊಂದು ಮೇಲ್ಸ್ ಬಂದಿರುತ್ತೆ, ಪರ್ಸ್ನಲ್ ಇರ್ಬೋದು, ಕಚೇರಿಯಲ್ಲಿ ಇರ್ಬೋದು, ಒಂದು 150 ಮೇಲ್ ಬಂದಿರುತ್ತೆ, ಕೂತ್ಕೊಂಡಿರ್ತೀವಿ, ಎಲ್ಲದಕ್ಕೂ ಆನ್ಸರ್ ಮಾಡಬೇಕು ಅಂತ ಅನ್ಸುತ್ತೆ. ಎಷ್ಟು ಸಮಯ ತಗೊಳ್ತಾ ಇದೆ ನಮ್ಗೆ ಅರಿವೇ ಇಲ್ಲ. ಅದಲ್ಲಿ 20% ಕೂಡ ಇಂಪಾರ್ಟೆಂಟ್ ಇರಲ್ಲ, ಇನ್ನು ಮಿಕ್ಕಿದ 80 ಬೇರೆಯವ್ರ ಕಮ್ಯುನಿಕೇಶನ್ ಇರುತ್ತೆ, ನಮ್ಮನ್ನ CC ನಲ್ಲಿ ಇಟ್ಟಿರ್ತಾರೆ, ಜಸ್ಟ್ ಇನ್ಫಾರ್ಮೇಶನ್, ಅದನ್ನು ನಾವು ಓದ್ಬೇಕು ಕೂತ್ಕೊಂಡು, ಅಲ್ವಾ? ಫೋನ್ಗಳಂತೂ ಊಟ ಮಾಡಕ್ ಕೂತ್ಕೊಂಡ್ರೆ ನಾವು ಈಸಿಯಾಗಿ ಅಕ್ಸೆಸಬಲ್ ಎಲ್ಲರಿಗೂ. ಈ ಫೋನ್ ಅಂತೂ ಇನ್ವೆಂಟ್ ಆದ್ಮೇಲಂತೂ ನಾವು ಎಲ್ಲೇ ರೈಡ್ ಮಾಡ್ತಾ ಇರಲಿ, ಡ್ರೈವ್ ಮಾಡ್ತಾ ಇರಲಿ, ಊಟ ಮಾಡ್ತಾ ಇರಲಿ, ಮಕ್ಕಳ ಜೊತೆ ಆ ಏನು ಕುಟುಂಬದ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಮಾಡ್ತಾ ಇರಲಿ, ಯಾವುದೋ ಒಂದು ಫೋನ್ ಬರುತ್ತೆ. ಕೆಲಸ ಮಾಡ್ತಾ ಇರಲಿ, ಪರ್ಸ್ನಲ್ ಟೈಮ್ ನನಗೆ ಅಂತ ಕೂತ್ಕೊಂಡು ಪುಸ್ತಕ ಓದ್ತಾ ಇದ್ರೆ, ಏನೋ ಒಂದು ಜ್ಞಾನ ಸಂಪಾದನೆ ಮಾಡ್ತಾ ಇದ್ರೆ, ಯಾವುದೋ ಒಂದು ಯೂಟ್ಯೂಬ್ ಇದನ್ನು ಓದ್ತಾ ಇದ್ರೆ ಫೋನ್ ಬರುತ್ತೆ. ಎಷ್ಟು ಡಿಸ್ಟ್ರಾಕ್ಷನ್. ನಾವು ಯಾವ ರೀತಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ನಮ್ಗೆ ಇವಾಗ ಅದು ಡಿಸ್ಟರ್ಬೆನ್ಸೇ ಅಲ್ಲ. ನಾವು 10 15 ವರ್ಷ 20 ವರ್ಷದಿಂದ ಹೋದ್ರೆ ನಮ್ಗೆ ಇದು ಯಾವ ಡಿಸ್ಟ್ರಾಕ್ಷನ್ಸ್ ಇರ್ತಾರಲ್ಲ. ಒಂದು ಲ್ಯಾಂಡ್ಲೈನ್ ಇರ್ತಾ ಇತ್ತು, ಯಾವಾಗ್ಲೂ ಅದು ಇರ್ತಾ ಇತ್ತು, ಎಲ್ಲರ ಹತ್ರ ಇರ್ತಾ ಇರಲಿಲ್ಲ, ಎಲ್ಲರ ಮನೇಲಿ ಅದು ಬೇರೆ ವಿಚಾರ. ಅದು ರಿಂಗ್ ಆಗ್ತಾ ಇತ್ತು, ಅಲ್ಲಿಂದ ಹೋಗಿ ಫೋನ್ ತಗೊಂಡು ಮಾತಾಡಿ ಎಷ್ಟು ಬೇಕೋ ಅಷ್ಟು, ಯಾಕಂದ್ರೆ ಜಾಸ್ತಿ ಮಾತಾಡಿದಷ್ಟು ಜಾಸ್ತಿ ಬಿಲ್ ಬರುತ್ತೆ ಕಾಲ್ಗೆ, ಅಷ್ಟೇ ಮಾತಾಡಿ ಇಟ್ಬಿಟ್ಟು ಬಂದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮಗ್ನರಾಗ್ತಾ ಇದ್ವಿ. ಈಗ ಹಾಗಿಲ್ಲ, ಎಲ್ಲರಿಗೂ ನಮ್ಮ ಟೈಮ್ನ ಕೊಟ್ಬಿಟ್ಟಿದ್ದೀವಿ, ಲೈಸೆನ್ಸ್ ಕೊಟ್ಬಿಟ್ಟಿದ್ದೀವಿ, ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು, ತಗೊಳ್ಳಿ ನನ್ನ ಫೋನ್ ನಂಬರ್, ತಗೊಳ್ಳಿ ನನ್ನ ವಾಟ್ ಇಸ್ ದಟ್ ಇಮೇಲ್ ID, ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು ಅನ್ನೋ ಥರ ನಾವು ಹೇಳಿಲ್ಲ, ಅದು ಅರ್ಥ ಅದೇನೆ. ಸೊ ಜನಗಳು ಅವ್ರು ಬೇಕಂದಾಗ ಇಮ್ಮಿಡಿಯೇಟ್ ಆಗಿ ನೆನೆಸ್ಕೊಂಡು ಕಾಲ್ ಮಾಡ್ತಾ ಇರೋದು, ನಮ್ಮ ಸಮಯ ಸಂದರ್ಭ ಏನು ನೋಡಲ್ಲ. ಬಟ್ ನಾವು ಸಹಿತ ಅದೇ ಮಾಡ್ತಾ ಇರ್ತೀವಿ. ಏನ್ ಮಾಡ್ತಿದೀವಿ, ನಾವು ಯಾವುದೇ ಒಂದು ಡಿಸಿಪ್ಲಿನ್ ಇಟ್ಕೊಂಡಿರಲ್ಲ ಈ ಫೋನ್ ಅಟೆಂಡ್ ಮಾಡೋದಕ್ಕೆ. ಅದು ಇಂಪಾರ್ಟೆಂಟೋ ಅನ್ಇಂಪಾರ್ಟೆಂಟೋ ಯೋಚನೆ ಮಾಡಕ್ ಹೋಗಲ್ಲ. ಫೋನ್ ಬಂತಾ ಆಟೋಮೇಟೆಡ್ ಆಗ್ಬಿಟ್ಟಿದೆ ನಮಗೆ ಆಕ್ಷನ್.
ಎಲ್ಲಿರ್ತೀವೋ ಗೊತ್ತಿಲ್ಲ, ಕಿಚನಿಂದ ಓಡಿ ಬಂದು ಅಲ್ಲಿ ಚಾರ್ಜ್ಗೆ ಹಾಕಿರೋ ತಗೊಂಡು ನೋಡಿ ಕೆಲಸ ಅಲ್ಲಿ ಬಿಟ್ಟು ಅದನ್ನ ನೋಡೋವಂಥದ್ದು. ಯಾ ನೋಡ್ತೀವಲ್ವಾ, ನೋಡ್ತೀವಿ, ಹಲವು ಮಾತಾಡ್ತೀವಿ, ಅಲ್ಲಿಗೆ ಸಮಯ ಡಿವೇಟ್ ಆಯ್ತು. ಅಡಿಗೆ ಏನಾಯ್ತು ಸೀದೋಗ್ಬೋದು, ಇಲ್ಲಿ ಪುಸ್ತಕ ಓದೋ ಜ್ಞಾನ ಹೋಯ್ತು, ಮಕ್ಕಳ ಜೊತೆ ಕುಟುಂಬದ ಜೊತೆ ಇರೋ ಸಮಯ ಹೋಯ್ತು, ಅಥವಾ ನಾನು ಏನೋ ಜ್ಞಾನಾರ್ಜನೆ ನನ್ನ ಗುರಿ ಕಡೆ ಹೋಗೋದಕ್ಕೆ ಏನೋ ಒಂದು ಎಫರ್ಟ್ ಆಗ್ತಿದ್ದೀನಿ, ಮೆಡಿಟೇಷನ್ ಮಾಡ್ತಿದ್ದೀನಿ, ಮತ್ತೊಂದು ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ನನ್ನ ಸಮಯ ಹಾಳಾಗುತ್ತೆ. ಎಸ್ ಆರ್ ನೋ? ಎಲ್ಲರಿಗೂ ಕೂಡ ಈಗ ಎಲ್ಲರಿಗೂ ಇವತ್ತಿನ ಸಮಸ್ಯೆ ಇದೇನೆ. ನಮ್ಮ ಸಮಯನ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ನಮ್ಮ ತನನ ನಾವು ಇಲ್ಲ ಅಂತ ಹೇಳಕ್ಕೆ ಬೇಜಾರು. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಇರಲಿ, ಪ್ರೊಡಕ್ಟಿವಿಟಿ ಇರಲಿ, ಎಷ್ಟೇ ಇದ್ರು ಇವಾಗ ಆಫೀಸಲ್ಲಿ ಕೂಡ ಕಚೇರಿನಲ್ಲಿ ಕೂಡ ನಾವು ಬೇರೆಯವ್ರ ಕೆಲಸ ಮಾಡ್ತಾ ಇರ್ತೀವಿ. ಅರ್ಥ, ನಮ್ಮ ಕೆಲಸ ಮುಗಿಸ್ಬಿಟ್ಟು ಕಲೀಗ್ಸ್ದು ಮ್ಯಾನೇಜರ್ಸ್ ಕೆಲಸನ ಮಾಡ್ತಾ ಇರೋವಂಥದ್ದು. ಯಾಕೆ? ಎಲ್ಲಿ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಅಥವಾ ನನಗೆ ಪ್ರಮೋಷನ್ಗೆ ಅಥವಾ ಸ್ಯಾಲ್ರಿ ಇನ್ಕ್ರಿಮೆಂಟ್ಗೆಲ್ಲ ತೊಂದರೆ ಆಗ್ಬಿಡುತ್ತೆ, ನಾನು ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಇಲ್ಲಾಂದ್ರೆ ನನ್ನ ಬಗ್ಗೆ ಅವ್ರು ಒಂಥರ ಅಭಿಪ್ರಾಯನ ಹೊಂದು ಬಿಡ್ತಾರೆ. ಮನೇಲೂ ಅಷ್ಟೇ ಅಲ್ವಾ, ಅವ್ರು ಮಾತಾಡ್ತಾ ಇರ್ತಾರೆ, ಅನವಶ್ಯಕವಾಗಿ ಮಾತಾಡ್ತಾ ಇರ್ತಾರೆ, ಕೇಳಬೇಕು. ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಮನ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತಾರೋ, ನನ್ನ ಬಗ್ಗೆ ಅಭಿಪ್ರಾಯ ಬದಲಾಯಿಸ್ಕೊಂಡ್ಬಿಡ್ತಾರೋ, ನಾನು ಒಳ್ಳೆ ವ್ಯಕ್ತಿಯಾಗಿ ತೋರಿಸ್ಕೋಬೇಕು. ನಮ್ಗೆ ಗೊತ್ತಿಲ್ಲೇ ಇದು ಅನ್ಕಾನ್ಶಿಯಸ್ ಆಗಿ. ನಾನೊಬ್ಬ ಸೊಲ್ಯೂಷನ್ ಪ್ರೊವೈಡರ್, ಎಲ್ಲರಿಗೂ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಶಾಲಿಯಾಗಿದೆ. ಸ್ನೇಹಿತರೆ, ಇದು ಯಾವುದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಇಲ್ಲಿ ನಾವೇನ್ ಮಾತಾಡ್ತಾ ಇದ್ದೀವಿ, ಎಷ್ಟು ಮಾಡಬೇಕು ಅಷ್ಟು ಮಾತಾಡಬೇಕು, ಅಥವಾ ಯಾವಾಗ ಅದರ ಏನು ಇಂಪಾರ್ಟೆನ್ಸ್ನ ನೋಡಿಕೊಂಡು, ಆ ಪ್ರಾಮುಖ್ಯತೆ ಪರಿಸ್ಥಿತಿ ನೋಡ್ಕೊಂಡು ನಾವು ಅದನ್ನು ಆಪರೇಟ್ ಮಾಡಬೇಕು ಅಂತ ಹೇಳ್ತಾ ಇರೋದು. ನಾವು ಇವತ್ತಿನ ದಿನ ಅದು ಮಾಡ್ತಾ ಇಲ್ಲ. 5 ನಿಮಿಷ ಮಾತಾಡೋದಕ್ಕೆ 50 ನಿಮಿಷ ಮಾತಾಡ್ತಾ ಇರ್ತೀವಿ ಅಲ್ವಾ? ಈ ಸಮಯ ಒಬ್ಬ ಸಾಧಕನಿಗೆ ತುಂಬಾನೇ ಮುಖ್ಯ ಆಗಿರುವಂಥದ್ದು. ಯಾಕೆ? ಅವನು ತನ್ನ ದೊಡ್ಡ ವಿಷನ್, ದೊಡ್ಡ ಗುರಿಯ ಹಿಂದೆ ಏನು ಹೋಗ್ತಾ ಇದ್ದಾನೆ, ಅದರಿಂದ ಡಿವಿಯೇಟ್ ಆಗ್ತಾನೆ. ಡಿಸ್ಟ್ರಾಕ್ಷನ್ಸ್ಗಳು, ಇವೆಲ್ಲ ಅಡೆಚಣೆಗಳು, ಹೋಗ್ತಾ ದಾರಿ ಮಧ್ಯೆ ಈ ಹಂಪುಗಳು ಸಿಗೋ ತರ, ರೋಡ್ಗಳು ಅಧ್ವಾನ ಹಾಳಾಗಿರೋ ತರ ಸ್ಲೋ ಆಗುತ್ತೆ ನಮ್ಮ ಪೇಸು. ಆದ್ರಿಂದ ಯಾವತ್ತೂ ಅಷ್ಟೇ ಸಕ್ಸಸ್ಫುಲ್ ಪೀಪಲ್ ಇದನ್ನ ಮಾಡಲ್ಲ, ತಿಳ್ಕೊಳ್ಳಿ. ಈಗ ನಾವು ಕಲಿತಾ ಇರೋದು ಅದನ್ನೇ, ಹೌ ಟು ಬಿಕಮ್ ಸಕ್ಸಸ್ಫುಲ್ ಪೀಪಲ್ ಅಂತ ಹೇಳಿ. ಸೊ ಸಕ್ಸಸ್ಫುಲ್ ಪೀಪಲ್ ಖಂಡಿತವಾಗ್ಲೂ ಇದನ್ನು ಮಾಡಲ್ಲ. ಫೋನ್ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೋನ್ ಬಂದಾಗೆಲ್ಲ ಅಟೆಂಡ್ ಮಾಡೋದಿಲ್ಲ. ಫೋನ್ ಇಟ್ಕೊಂಡಿರ್ತಾರೆ, ಸೈಲೆಂಟ್ ಮೋಡಲ್ಲಿ ಹಾಕಿರ್ತಾರೆ. ಫೋನ್ ಇಟ್ಕೊಂಡಿರ್ತಾರೆ, ಸ್ವಿಚ್ ಆಫ್ ಮಾಡಿರ್ತಾರೆ. ಯಾವಾಗಾದ್ರೂ ಆ ಸಮಯನ ಇಟ್ಕೊಂಡಿರ್ತಾರೆ, ಅವಾಗ ಅದನ್ನ ಆನ್ ಮಾಡ್ಕೋತಾರೆ. ಇನ್ನ ಕೆಲವರು ಅಭ್ಯಾಸ ಮಾಡ್ತಾರೆ, ಒಂದ್ಸರಿ ಫೋನ್ ಬರ್ತಾ ದೇ ಡೋಂಟ್ ರೆಸ್ಪಾಂಡ್, ಯಾಕಂದ್ರೆ ಎಮರ್ಜೆನ್ಸಿ ಆಗಿದ್ರೆ ಇನ್ನೊಂದ್ಸರಿ ಮಾಡ್ತಾರೆ. ಇನ್ನೊಂದ್ಸರಿ ಫೋನ್ ಬಂತಾ ಅವಾಗ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಇನ್ನೊಬ್ರು 3 ಸರಿ ಗಂಟ ವೆಯ್ಟ್ ಮಾಡ್ತಾರೆ. ತುಂಬಾ ಎಮರ್ಜೆನ್ಸಿ ಇದೆಯಾ, ಖಂಡಿತ ಇನ್ನೊಂದ್ಸರಿ ಮಾಡೇ ಮಾಡ್ತಾರೆ ಆ ವ್ಯಕ್ತಿ. ಸರ್ ನಾವು ಅವಾಗ ಅಟೆಂಡ್ ಮಾಡೋಣ, ಅದು ಜಿನಿಯನ್ ಆಗಿರುತ್ತೆ. ಅವಾಗ ನೋಡಿ, ಒಂದು ಸ್ಟಡಿ ಮಾಡಿ ನೋಡ್ಬೋದು ನೀವು ಕೂಡ. 10 ಕಾಲ್ ಬಂದ್ರೆ ಅದರಲ್ಲಿ 9 ಕಾಲು ಎಮರ್ಜೆನ್ಸಿ ಆಗಿರಲ್ಲ, ಅದು 1 ಕಾಲ್ ಆಗಿರುತ್ತೆ. ಅದಕ್ಕೆ ಈ ತಂತ್ರ ನೀವು ಅನ್ವಯ ಮಾಡ್ಬೋದು ಅಲ್ವಾ? ಯಾರ್ದೋ ಸಮಸ್ಯೆನ ನಾವು ಬಗೆಹರಿಸ್ಕೊಂಡು ನಮ್ಮ ಸಮಯನ ಎಷ್ಟೋ ಅವ್ರು ಮಾತಾಡ್ತಾ ಇರ್ತಾರೆ, ನಾವು ಕಾನ್ಕಲ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ನಮ್ಮ ಮಾತು ಕೇಳಲ್ಲ. ಬಟ್ ಇರ್ಬೇಕು, ನಾವು ಇರ್ತೀವಿ, ಸಂಕೋಚ ಹೇಳೋದಕ್ಕೆ. ಇದೆಲ್ಲ ಆಗಿರುತ್ತಲ್ವ ಸ್ನೇಹಿತರೆ? ಸೊ ನಮ್ಮ ಓನ್ ಲೈಫ್ ಸ್ಟೈಲ್ ನಾವು ಕ್ರಿಯೇಟ್ ಮಾಡಬೇಕು. ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ, ಸಮಯಗಳನ್ನು ಸೇವ್ ಮಾಡ್ತಾರೆ. ಅದನ್ನ ಅವರು ಅದನ್ನು ಉಳಿತಾಯ ಮಾಡ್ತಾರೆ. ಸಮಯ ಅನ್ನೋದು ತುಂಬಾನೇ ಮುಖ್ಯ, ಯಾಕಂದ್ರೆ ಆಲ್ರೆಡಿ ಅವರೊಂದು ಜೀವನ ಶೈಲಿ ರೂಪಿಸ್ಕೊಂಡಿದ್ದಾರೆ. ಅದರಿಂದ ಬೇರೆಯಾದಂತಹ ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅವ್ರನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅವ್ರನ್ನ ಫಾಲೋ ಮಾಡಿದಾಗ ಅವರ ತಂತ್ರಗಳನ್ನ ನಾವು ಅನುಸರಿಸ್ಬೇಕಾಗತ್ತೆ. ಅವಾಗ್ಲೇನೆ ನಮಗೆ ಅವ್ರಿಗೆ ಏನ್ ಫಲಿತಾಂಶ ಸಿಗುತ್ತೋ ಆ ಫಲಿತಾಂಶ ಸಿಗತ್ತೆ ಅಲ್ವಾ? ಆದ್ರಿಂದ ಪ್ಲೀಸ್ ಡೋಂಟ್ ಟ್ರೈ ಟು ಇಂಪ್ರೆಸ್ ಅದರ್ಸ್, ಅಥವಾ ಅವರೇನೋ ಸಂಕೋಚ ಪಟ್ಕೊಳ್ಳೋದು ಬೇಡ. ಪ್ಲೀಸ್ ಡಿಫೈನ್ ಮಾಡಿ ನಿಮ್ಮ ಸಮಯನ. ಫೋನ್ಗೆ ಯಾವಾಗ ಮಾತಾಡಬೇಕು, ಯಾ ಅಥವಾ ಫೋನ್ ಬಂದ್ರೆ ಯಾವಾಗ ರೆಸ್ಪಾಂಡ್ ಮಾಡಬೇಕು, ಅಥವಾ ಇನ್ನೊಂದು ಹೇಳ್ಬೋದು, ನಾನು ಬ್ಯುಸಿ ಇದ್ದೀನಿ, 5 ಗಂಟೆಗೆ ಮಾಡ್ತೀನಿ, ಫಿನಿಶ್. ನಿಮ್ಮ ಸಮಯ, ಫೋನ್ ಆನ್ಸರ್ ಮಾಡೋ ಸಮಯ ಅಂತ ಇಟ್ಕೋಬಹುದು, 1 ಅವರ್, 1.5 ಅವರ್, ಹಾಫ್ ಅನ್ ಅವರ್, ವಾಟ್ ಎವರ್ ಇಟ್ ಇಸ್. ಇವಾಗ ಏನಾಗುತ್ತೆ, ನಾವು ಈ ಕೆಲಸದಲ್ಲಿ ಫೋಕಸ್ ಮಾಡ್ತೀವಿ, ಯಾವುದೇ ಡಿಸ್ಟ್ರಾಕ್ಷನ್ ಇದೆ.
ಡಿವಿಯೇಟ್ ಆಗ್ಬಿಡೋಣ. ಇದನ್ನ ಮುಗಿಸ್ತೀವಿ, ಈ ಕೆಲಸನೂ ಮುಗಿಯುತ್ತೆ. 4 ಗಂಟೆಗೆ ಅವ್ರಿಗೆ ಕಾಲ್ ಮಾಡ್ಬೋದು. ಆರಾಮಾಗಿ ಮಾತಾಡ್ಬೋದು, 5 ನಿಮಿಷ 10 ನಿಮಿಷ ಏನೋ ಇರುತ್ತಲ್ಲ, ಅದನ್ನು ಮಾತಾಡ್ಬೋದು. ಅವ್ರಿಗೆ ಆ, ಏನು ಸಲಹೆಗಳು ಕೊಡ್ಬೋದು, ಸಮಾಧಾನ ಮಾಡ್ಬೋದು, ಅಥವಾ ಏನಂತಾರೆ ಸೊಲ್ಯೂಷನ್ಸ್ ಕೊಡ್ಬೋದು. ಹೇಗೂ ಈಗ ಕೇಳಿರ್ತೀರಾ, ಏನು ಬ್ಯುಸಿ ಇದೆಯಾ, ಅರ್ಜೆಂಟ್ ಇದೆಯಾ? ಅವರು ಇಲ್ಲ, ಸುಮ್ಮನೆ ಹಾಗೆ ಮಾತಾಡ್ತೀನಿ, ದಟ್ಸ್ ಫೈನ್ ದೆನ್. ನಾನು ಇವತ್ತು ಕಾಲ್ ಮಾಡ್ತೀನಿ ಅಥವಾ ಇಷ್ಟು ಗಂಟೆಗೆ ಕಾಲ್ ಮಾಡ್ತೀನಿ. ಅವತ್ತೇ ಮಾಡ್ಬೋದು, ನೆಕ್ಸ್ಟ್ ಡೇನೂ ಮಾಡ್ಬೋದು, ಅವರು ಒಪ್ಕೋತಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಜಸ್ಟ್ ಡೆಲಿಗೇಟ್, ಎಲಿಮಿನೇಟ್. ಆದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಆಮ್, ನಮ್ಮ ಬೆಸ್ಟ್ ಎಫರ್ಟ್ ಡೇಸ್ ಏನಿದೆ, ರಿಸಲ್ಟ್ ಡೇಸ್ನ ಜಾಸ್ತಿ ಮಾಡ್ಕೋತೀವಿ. ಏನ್ ಮಾತಾಡಿದೀವಿ, ನಮಗೆ ಆ ಸಮಯ ಹೆಚ್ಚಾಗಿ ಸಿಗತ್ತೆ. ಮತ್ತೆ ರಿಕ್ರಿಯೇಷನ್ ಡೇಸ್ನ ಜಾಸ್ತಿ ಮಾಡ್ಕೋತೀವಿ, ರಿಲ್ಯಾಕ್ಸೇಷನ್ ಸಿಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಯಾವಾಗ ನಾವು ಧೈರ್ಯವಾಗಿ ಒಬ್ಬರಿಗೆ ನೋ ಅಂತ ಹೇಳ್ತೀವೋ, ಆಗೋದಿಲ್ಲ ಈ ಕೆಲಸ ಅಂದಾಗ, ಎಲ್ಲೋ ಒಂದ್ ಕಡೆ ನಾವು ಏನಂತಾರೆ, ಆ ಸಂಕೋಚ ವ್ಯಕ್ತಿತ್ವದಿಂದ ನಾವು ಈಚೆ ಬರ್ತೀವಿ. ಅದು ತುಂಬಾನೇ ಮುಖ್ಯ. ಆಗಲ್ಲ, ದುಡ್ಡು ಕೇಳ್ತಾ ಇದ್ದಾನೆ ಸ್ನೇಹಿತ, ಅರ್ಜೆಂಟ್ ಬೇಕು. ಆಗಲ್ಲ ಗುರು, ಆಗಲ್ಲ. ಇಲ್ಲ, ನೀನ್ ಬರ್ಲೇಬೇಕಿಲ್ಲಿ, ನಿನ್ನ ಅವಶ್ಯಕತೆ ಇದೆ. ಆಗಲ್ಲ, ನನ್ ಬೇರೆ ಕೆಲಸ ಇದೆ, ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಇಲ್ಲ, ಪ್ರಾಣ ಹೋಗ್ತಿದೆ, ಬಾ ಹೋಗೋಣ, ಅವಾಗ ಹೋಗೋಣ. ಖಂಡಿತ ಇಲ್ಲ. ಸೊ ಅದನ್ನ ಆ ಡಿಫ್ರೆನ್ಶಿಯೇಷನ್ ಮಾಡೋಷ್ಟು ನೈಪುಣ್ಯತೆ ನಮಗಿರಬೇಕು. ಯಾವುದು ಅತಿ ಮುಖ್ಯವಾಗಿದೆ ಅಂಶ, ಎಲ್ಲಿ ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಬೇಕು, ಎಲ್ಲಿ ನಮ್ಮ ಒಂದು ಸಲಹೆ ಬೇಕು, ಅವರಿಗೆ ಮಾರ್ಗದರ್ಶನ ಬೇಕು ಅನ್ನೋದನ್ನ ಗಮನಿಸಬೇಕು. ಅಲ್ವಾ? ಹಾಗೆ ನೋಡಿದ್ರೆ 90% ಆಫ್ ಫೋನ್ ಕಾಲ್ಸ್ ಇಂಪಾರ್ಟೆಂಟೇ ಆಗಿರೋದಿಲ್ಲ. ಓಕೆ, ದೇ ಆರ್ ಕಾಲ್ಡ್ ಆಸ್, ಏನಂತಾರೆ, ಟೈಮ್ ಸ್ಟೀಲರ್ಸ್ ಅಂತೆ. ಸಮಯವನ್ನು ಕಳ್ಳತನ ಮಾಡುವವರು. ಎಷ್ಟು ಅದ್ಭುತವಾಗಿ ಹೇಳಿದ್ರು. ಸಮಯನ ಕಳ್ಳತನ ಮಾಡೋರು ಅವರೆಲ್ಲ ಅಂತ ಹೇಳ್ತಾರೆ. ನಮ್ಮ ಸಮಯನ ಕದಿಯೋರು, ಒಂದು ಅದ್ಭುತವಾಗಿ ಒಂದು ಪದನ ಬಳಕೆ ಮಾಡ್ತಾರೆ ಅವರು. ಅದಕ್ಕೊಂದು ಟೆಕ್ನಿಕ್ ಹೇಳ್ತಾರೆ, ಹೇಗೆ ಮಾಡೋದು ಇವಾಗ, ಇಷ್ಟು ದಿನ ನಾನು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಹೌ ಟು ಡೂ ದಿಸ್ ಅಂತ ಒಂದು ಕ್ವಶನ್ ಬರುತ್ತೆ ನೆಕ್ಸ್ಟ್. ಅದಕ್ಕೆ ಸ್ಟಾಪ್ ಡೂಯಿಂಗ್ ಲಿಸ್ಟ್ ಅಂಡ್ ಟು ಡೂ ಲಿಸ್ಟ್. ಈಗ ನಾವೆಲ್ಲ ಮಾಡ್ತೀವಿ, ಹೈಲಿ ಪ್ರೊಡಕ್ಟಿವ್ ಪೀಪಲ್ ಏನ್ ಮಾಡ್ತಾರೆ, ಆಯಾ ದಿನಗಳನ್ನ ನಾಳೆ ಏನ್ ಮಾಡ್ತೀವಿ ಅಂತ ಒಂದು ಟು ಡೂ ಲಿಸ್ಟ್ ಹಾಕೋತಾರೆ ಅಲ್ವಾ. ಇದ್ರ ಬಗ್ಗೆ ನಾವು ಇಂದಿನ ಸೆಷನ್ಗಳಲ್ಲಿ ಮಾತಾಡಿದೀವಿ. ಬೆಳಿಗ್ಗೆ ಎದ್ದಾಗಿನ ಸಂಜೆ ಏನ್ ಮಾಡ್ಬೇಕು, ನಾನು ಅದ್ರಲ್ಲಿ ಎಷ್ಟೆಷ್ಟು ಗಂಟೆಗೆ ಯಾವ್ಯಾವ ಕೆಲಸ ಮಾಡ್ತೀನಿ ಅಂತ ಹಾಕೊಂಡು ಆ ಟೈಮಲ್ಲಿ ಅದನ್ನ ನಿರ್ವಹಣೆ ಮಾಡಿದಾಗ ನಮಗೆ ಮನರಂಜನೆಗೂ ಟೈಮ್ ಸಿಗುತ್ತೆ, ಫ್ಯಾಮಿಲಿಗೂ ಟೈಮ್ ಸಿಗುತ್ತೆ, ರಿಲ್ಯಾಕ್ಸೇಷನ್ಗೂ ಟೈಮ್ ಸಿಗುತ್ತೆ. ಸರ್ನು ಅದು ಟು ಡೂ ಲಿಸ್ಟ್. ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂತ ಟೈಮ್ ಬ್ಲಾಕಿಂಗ್, ಟೈಮ್ ಸ್ಕೆಡ್ಯೂಲಿಂಗ್ ಅಂತ ಏನು ಕರೀತಾರೆ ಅದಕ್ಕೆ. ಅದೇ ರೀತಿ ಅವ್ರು ಹೇಳ್ತಾರೆ, ಸ್ಟಾಪ್ ಡೂಯಿಂಗ್ ಲಿಸ್ಟ್ ಕೂಡ ಒಂದು ಪ್ರಿಪೇರ್ ಮಾಡಿ. ಇದನ್ನ ನಾನು ಮಾಡಬಾರ್ದು ಅನ್ನೋ ಒಂದು ಲಿಸ್ಟ್ ಕೂಡ ಬೇಕು. ಕಮ್ ವಾಟ್, ನನಗೆ ಸ್ಟಾಪ್ ಡೂಯಿಂಗ್ ಲಿಸ್ಟ್ ನ ಮಾಡಿ. ವಾಟ್ ಆರ್ ದೋಸ್ ಲಿಸ್ಟ್? ಫಾರ್ ಎಕ್ಸಾಂಪಲ್, ಈಗ ಯಾರೋ ನೈಬರ್ಸ್ ಬರ್ತಾರೆ, ಮೇ ಬಿ, ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಆ, ಬಂಧು ವರ್ಗದವರು, ನಿಮ್ ಗಾಡಿ ಕೊಡ್ರಿ ಒಂಚೂರು ಹೋಗಿ ಬರ್ತೀನಿ ಅಲ್ಲೆಲ್ಲ. ಯಾ, ನಮ್ ಗಾಡಿ ನಾವು ಸಿಂಗಲ್ ಹ್ಯಾಂಡೆಡ್ ಆಗಿ ಓಡಿಸ್ಬೇಕು ಅಂತಿರುತ್ತೆ ಗಾಡಿನ. ಅದರಿಂದ ನಾವು ಹ್ಯಾಂಡಲ್ ಮಾಡ್ತಾರ, ನಾವು ಅದನ್ನ ಮೇಂಟೈನ್ ಮಾಡ್ತಾರ, ಬೇರೆಯವ್ರು ನೋಡ್ಕೋತಾರೆ ಅನ್ನೋದು ಸುಳ್ಳು. ಹಾಗಿದ್ರು ಸಹಿತ ನಾವು ತಗೊಳಗಪ್ಪ ಅಂತ ಕೊಟ್ಟಾಗ ಏನೋ ಒಂದು ಸ್ಕ್ರಾಚ್ ಆಗುತ್ತೆ, ಮತ್ತೇನೋ ಒಂದು ಆದಾಗ ನೋವು ಕೊಟ್ಕೊಡೋದು ಅಲ್ವಾ. ಸೊ ಇಲ್ಲಿ ಹ್ಯಾಡ್ ಟು ಲರ್ನ್ ಟು ಸೇ ನೋ. ಎಕ್ಸಾಂಪಲ್ಸ್ ಸ್ನೇಹಿತರೆ, ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಇವೆಲ್ಲ ಎಕ್ಸಾಂಪಲ್ಸ್. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಬಟ್ ಈ ಆಗಲ್ಲಪ್ಪ, ನಾನು ಕೊಡೋಕ್ಕಾಗಲ್ಲ, ಸಿಂಗಲ್ ಹ್ಯಾಂಡಲ್ ಮಾಡ್ತೀನಿ, ಕ್ಲೋಸ್. ದುಡ್ಡು ಬೇಕು ನನ್ಗೆ ಒಂಚೂರು, ಅರ್ಜೆಂಟ್ ಇದೆ ನನಗೆ, ತುಂಬಾ ಏನೋ ಆಗ್ತಾ ಇದೆ, ಬೇರೆ ಯಾರು ಸಹಾಯ ಮಾಡ್ತಾ ಇಲ್ಲ. ಚಾಯ್ಸ್ ನಮ್ದು. ಯಾ ಯಾಕಂದ್ರೆ ಇವತ್ತು ನಾನು ದುಡ್ಡು ಕೊಟ್ಟು ಅವರು ನನಗೆ ದುಡ್ಡು ವಾಪಸ್ ಮಾಡಿದೆ, ಅದಕ್ಕೆ ಫಾಲೋ ಅಪ್ ಮಾಡ್ಕೊಂಡು ಅದನ್ನ ಹಿಂತಿರುಗಿಸಕ್ಕೆ ಅವರು ಪುಷ್ ಮಾಡಿಕೊಂಡು ಓಡಾಡ್ಕೊಂಡು ಅಲ್ದಾಡ್ಕೊಂಡು ಫೋನ್ ಮಾಡ್ಕೊಂಡು ಎಷ್ಟು ಸಮಯ ನಮ್ದು ಹೋಗ್ಬೋದು ಅನ್ನೋ ಅವಗಾಹನೆ ನಮಗಿರ್ಬೇಕು. ಅದನ್ನ ಸಿಂಪಲ್ ಆಗಿ ನೋ ಅಂತ ಹೇಳಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸಮಯ ನಮ್ಗೆ ಉಳಿತು, ಎಷ್ಟು ಡಿಸ್ಟ್ರಾಕ್ಷನ್ ಇಂದ ನಾವು ಆ ವಾಪಸ್ ಬಂದ್ವಿ. ನಮ್ಮ ಗುರಿಯ ಕಡೆಗೆ ನಾವು ಹೇಗೆ ಫೋಕಸ್ ಮಾಡ್ಬೋದು. ಸಣ್ಣ ಸಣ್ಣ ವಿಚಾರಗಳು ಸ್ನೇಹಿತರೆ, ಸಣ್ಣ ಸಣ್ಣ ವಿಚಾರಗಳು ಅಲ್ವಾ. ಸೊ ಹೀಗಾಗಿ
ಏನಾದರೂ ಒಂದು ಕಾರ್ಯಗಳನ್ನ ಫ್ಯಾಮಿಲಿ ಜೊತೆ ಟೈಮ್ನ ನಾನು ಇವತ್ತು ಫ್ರೈಡೇ ಅಥವಾ ಫ್ರೈಡೇ ಸಾಯಂಕಾಲ ಸಂಡೇ ಸಾಯಂಕಾಲ ಸಂಡೇ ಅಂತೂ ನಾನು ಸುತಾರಾಮ್ ಯಾರೇ ಕರೆದ್ರೂ ಹೋಗಲ್ಲ ಸ್ನೇಹಿತರು ಗೆಟ್ ಟುಗೆದರ್ ಕರೆದ್ರು ಯಾಕೆಂದ್ರೆ ಸರ್ ನನ್ನ ಇವತ್ತು ಫ್ಯಾಮಿಲಿ ಡೇ, ನಾನು ಎಲ್ಲೂ ಬರಲ್ಲ. ನಾನು ಫ್ಯಾಮಿಲಿ ಕೂಡ ಸಮಯ ಕೊಡಬೇಕು, ಯಾಕಂದ್ರೆ ಫ್ಯಾಮಿಲಿಗೆ ಸಮಯ ಕೊಡೋದು ಇಂಪಾರ್ಟೆಂಟು. ಫ್ಯಾಮಿಲಿಗೆ ಸಮಯ ಕೊಡದೆ ಬೇರೆ ಕಡೆ ಸಮಯ ಕೊಟ್ಟು ಅಥವಾ ಫ್ಯಾಮಿಲಿ ಜೊತೆ ಇರುವಾಗ ಫೋನ್ ಮಾಡ್ಕೊಂಡು ಬೇರೆಯವ್ರ ಹತ್ರ, ಯಾ ಯು ಹ್ಯಾವ್ ಸೀನ್ ಪೀಪಲ್ ರೈಟ್, ಮಾಲ್ಗಳಿಗೆ ಹೋದ್ರು ಫೋನ್ ತಗೊಂಡೋಗಿರ್ತಾರೆ. ಫ್ಯಾಮಿಲಿ ಜೊತೆ ಟೈಮ್ ತಗೊಳ್ಳುವಾಗ ಐ ಮೀನ್ ಗುಣಮಟ್ಟದ ಸಮಯನ ನಾವು ಕಳೀತಾ ಇರುವಾಗ ಕೂಡ ಫೋನ್ ಬರುತ್ತೆ, ಮಾತಾಡ್ತಾ ಇರ್ತೀವಿ, ಅಲ್ಲಿಂದ ಡಿವೇಟ್ ಆಗ್ಬಿಟ್ಟು. ಅದು ತುಂಬಾ ಮುಖ್ಯ. ಬಟ್ ಅದಕ್ಕಿಂತ ಮುಖ್ಯ ಅನ್ಸ್ಬಿಡುತ್ತೆ ಈ ಕಾಲ್, ಯಾಕಂದ್ರೆ ಆ ವ್ಯಕ್ತಿಗೆ ತುಂಬಾ ಮುಖ್ಯ ಕಾಲ್ ಮಾಡಿದವನಿಗೆ. ಯಾ ಕೆಲವೊಮ್ಮೆ ನಮಗೂ ಮುಖ್ಯ ಇರುತ್ತೆ, ಇಲ್ಲ ಅಂತಿಲ್ಲ. ವಿ ಹ್ಯಾವ್ ಟು ಟೆಲ್ ದಮ್ ವೆರಿ ಕ್ಲಿಯರ್ಲಿ, ಅನ್ಲೆಸ್ ಅದರ್ವೈಸ್ ಇಟ್ ಇಸ್ ಟೂ ಎಮರ್ಜೆನ್ಸಿ. ನಾನು ಫ್ಯಾಮಿಲಿ ಜೊತೆ ಟೈಮ್ ಕಳೀತಾ ಇದ್ದೀನಿ, ನಾನು ಇಷ್ಟು ಗಂಟೆಗೆ ಮಾಡ್ತೀನಿ ಹೇಳ್ಬೋದು. ಬಟ್ ಎಕ್ಸೆಪ್ಷನ್ ಕೇಸ್ ಇರುತ್ತೆ, ದಟ್ ಈಸ್ ಡಿಫ್ರೆಂಟ್. ನಾವು ಎಕ್ಸೆಪ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ. 99.99% ನಮ್ಗೆ ನಿಜವಾಗ್ಲೂ ಎಮರ್ಜೆನ್ಸಿ ಕಾಲ್ಸ್ಗಳು ಇರೋದಿಲ್ಲ. ಯಾವಾಗ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಡೆಲಿಗೇಟ್ ಮಾಡಿದಾಗಂತೂ ನಮ್ಗೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಆಕ್ಚುಲಿ ಸ್ಪೀಕಿಂಗ್ ಅದನ್ನ ನಾವು ಸೆಷನ್ ಹಿಂದಿನ ಸೆಷನ್ ತಿಳ್ಕೊಂಡಿದೀವಿ. ಬೇರೆಯವರಿಗೆ ನಮ್ಮ ಕೆಲಸಗಳನ್ನ ವರ್ಗಾಯಿಸ್ಬೇಕು. ಅವಾಗ ಜನ ಅವ್ರ ಹತ್ರ ಮಾತಾಡ್ತಾರೆ, ಕೆಲಸ ಆಗುತ್ತೆ, ನಮ್ ತಲೆನೋವಿಲ್ಲ, ತಲೆ ಬಿಸಿ ಇಲ್ಲ, ನಮ್ಮ ಸಮಯ ನಮಗೆ ಸಿಗುತ್ತೆ. ಎಲ್ಲಿಗೆ? ನಮ್ಮ ಗುರಿಯ ಕಡೆಗೆ ಫೋಕಸ್ ಮಾಡಲಿಕ್ಕೆ. ಅದು ನಾನು 2 ಲಕ್ಷದಿಂದ 5 ಲಕ್ಷ ಪ್ರಾಫಿಟ್ನ ಅಥವಾ ರೆವಿನ್ಯೂ ಮಾಡೋದಕ್ಕೆ ಬಿಸ್ನೆಸ್ ಅಲ್ಲಿ ಇರಬಹುದು. ನನ್ನ ಕೆಲಸದಲ್ಲಿ ಪ್ರಮೋಷನ್ ತಗೊಳ್ಳೋದಕ್ಕೆ ನಾನು ಪ್ರೂವ್ ಮಾಡಬೇಕಾಗಿರುತ್ತೆ, ಆ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ನನ್ನ ಕೆಲಸ ಏನು ಅದಕ್ಕೆ ಫೋಕಸ್ ಮಾಡೋದಿರ್ಬೋದು, ಕಸ್ಟಮರ್ ಹತ್ರ ಮಾತಾಡೋದಿರ್ಬೋದು. ಎಲ್ಲಿ ನಮಗೆ ಹೆಚ್ಚು ರೆವಿನ್ಯೂ ಬರುತ್ತೆ, ಎಲ್ಲಿ ನಮಗೆ ನಮ್ಮ ಗುರಿಗಳನ್ನ ಸಾಧನೆ ಮಾಡೋಕ್ಕೆ ಸಹಾಯ ಆಗುತ್ತೆ, ಅಲ್ಲಿ ಹೆಚ್ಚಿನ ಸಮಯ ಹಾಕ್ಬೇಕು. ಅದು ತಪ್ಪಲ್ಲ. ಅದು ಬಿಟ್ಟು ನಾವು ಡಿವಿಯೇಟ್ ಆಗಿ ಬೇರೆ ಕಡೆ ಸಮಯ ಹಾಕೊಂಡಿದ್ರೆ ಇದು ಒಡಿಸ್ಕೊಳುತ್ತೆ. ನಮ್ಗೆ ಹೆಚ್ಚು ಬೆಸ್ಟ್ ರಿಸಲ್ಟ್ ಏನ್ ಡೇಸ್ ಇದೆ ಅದನ್ನ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಗುರಿ ಕಡೆ ತೆಗೆದುಕೊಂಡು ಹೋಗುವಂತಹ ಚಟುವಟಿಕೆಗಳಿಗೆ ಅವೆಲ್ಲ, ಅದನ್ನು ಮಾಡಿದ್ರೆ ನಮಗೆ ಲಾಭ ಇದೆ. ನಮ್ಗೆ ದುಡ್ಡು ಹೆಚ್ಚ ಮಟ್ಟದಲ್ಲಿ ಗಳಿಸ್ಬೋದು, ಸಾಲದಿಂದ ಆಚೆ ಬರ್ಬೋದು, ಸಾಲ ವಾಪಸ್ ತಗೋಬಹುದು, ಸಂಬಂಧ ಗಟ್ಟಿ ಆಗ್ಬೋದು, ಕೆಲಸದಲ್ಲಿ ಉನ್ನತಿಗೆ ಹೋಗ್ಬೋದು. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಡೆಲಿಗೇಟ್ ಮಾಡಿದೀವಿ. ಡೆಲಿಗೇಟ್ ಮಾಡಿ ಇವಾಗ ನಮ್ಮ ಪರ್ಸನಲ್ ಟೈಮ್ ಅಂತ ನಾವು ಫೋಕಸ್ ಮಾಡುವಾಗ ಈ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡ್ತೀವಿ ಇವಾಗ ಇವತ್ತಿಂದ. ಓಕೆ ಸ್ನೇಹಿತರೆ, ಕ್ಲಿಯರ್? ಯಾ. ಸೊ ಬಿ ಸ್ಪೆಸಿಫಿಕ್ ಕನ್ಸಿಡರ್ ಗಿವಿಂಗ್ ಅಪ್ ಯುವರ್ ಸೆಲ್ ಫೋನ್ಸ್ ಅಂಡ್ ಯುವರ್ ಇಮೇಲ್. ಅದನ್ನ ದಯವಿಟ್ಟು ಮಾಡಬೇಕು. ಡಿಸ್ಟ್ರಾಕ್ಷನ್ ಮಾಡೋದನ್ನ ನಾವು ಒಂದು ಕ್ಲಿಯರ್ ಲೈನ್ ಎಳಿಬೇಕು, ಒಂದು ಪಾಲಿಸಿಯನ್ನ ಕ್ರಿಯೇಟ್ ಮಾಡ್ಬೇಕು, ನಾವು ಒಂದು ಬೌಂಡ್ರಿನ ಹಾಕೋಬೇಕು. ಇವತ್ತಿಗೆ ನಮ್ದು ಪರ್ಸನಲ್ ಸ್ಪೇಸ್ ಅಂತ ಏನಿದೆ, ವೈಯಕ್ತಿಕ, ಅದನ್ನ ಬೇರೆಯವ್ರು ಬಂದು ಎನ್ಕ್ರೋಚ್ ಮಾಡೋ ಹಾಗಿಲ್ಲ. ನನ್ನ ಸಮಯನ ಅವ್ರ ಸಮಯ ಅಲ್ಲಿ ತರ ಅವರು ಅದನ್ನ ತಗೊಂಡು ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ. ನನ್ನ ಸಮಯ ನನ್ನ ಸಮಯನೇ. ಯಾ. ಸೊ ವಾಟ್ ವಿ ಡೂ ವಾಟ್ ವಿ ಡೂ ಏನ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ಲಿಸ್ಟ್ ಮಾಡ್ಬೇಕೀಗ. ಯಾವ ಯಾವ ಆಕ್ಟಿವಿಟಿ, ಯಾವ ಯಾವ ಚಟುವಟಿಕೆ ಅಥವಾ ಯಾವ ಯಾವ ವಿಚಾರಗಳಲ್ಲಿ ನಮ್ದು ಅನ್ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ, ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಅಂತ ನಾವು ಲಿಸ್ಟ್ ಮಾಡ್ತೀವಿ. ಅದರಲ್ಲಿ ಫೋನ್ಗೆ ಅಂತ ಟೈಮ್ನ ನಿಗದಿ ಮಾಡ್ತೀವಿ. ಎಮರ್ಜೆನ್ಸಿ ಕಾಲ್ಸ್ಗೆ ಎಕ್ಸೆಪ್ಷನ್ ಸ್ನೇಹಿತರೆ. ನಾವು ಫೋಕಸ್ ಏರಿಯಾದಲ್ಲಿ ಮಾಡ್ತಾ ಇರುವಾಗ ಏನೇ ಡಿಸ್ಟ್ರಾಕ್ಷನ್ಗಳನ್ನ ನಾವು ಅವಕಾಶ ಕೊಡ್ತಾ ಇಲ್ಲ. ನಾವು ಸೇಲ್ಸ್ ಮೀಟಿಂಗ್ ಕಸ್ಟಮರ್ ಕಡೆ ಹೋಗ್ತಾ ಇರುವಾಗ, ಕಸ್ಟಮರ್ ಕಾಯ್ತಾ ಇರುವಾಗ ಹೊರಗಡೆ ಫೋನ್ ಅಟೆಂಡ್ ಮಾಡ್ಕೊಂಡು ನಿಂತ್ಕೊಳ್ಳೋದಲ್ಲ. ಫೋನ್ ಸ್ವಿಚ್ ಆಫ್ ಮಾಡಬೇಕು, ಹೋಗ್ಬೇಕು, ಕಸ್ಟಮರ್ ಹತ್ರ ಮಾತಾಡಬೇಕು, ಸೇಲ್ ಡೀಲ್ನ ಕಂಪ್ಲೀಟ್ ಮಾಡಬೇಕು ಅಲ್ವಾ? ಫ್ಯಾಮಿಲಿ ಜೊತೆ ಮಾತಾಡ್ತಾ ಇರುವಾಗ ಯಾವುದೋ ಒಂದು ಫೋನ್ ಕಾಲ್ ಅಟೆಂಡ್ ಮಾಡೋದು ಅಲ್ವಾ? ಎಲ್ಲರಿಗೂ ನಮ್ಮ ಸಮಯ ಬೇಕು. ಇವನ್ ತಂದೆ ತಾಯಿಗೂ ಕೂಡ ಬೇಕು. ಅವ್ರೇನ್ ಹೇಳ್ತಾರೆ, ಬಾರೋ ಎಲ್ಲಿದ್ಯೋ, ಒಂಚೂರು ನನಗೆ ಅದೇನೋ ಇದಕ್ಕೆ ಬಾತ್ರೂಮಲ್ಲಿ ಏನೋ ಹೋಗ್ಬಿಟ್ಟಿದೆ, ಅಥವಾ ಯಾವುದೋ ಒಂದು ಚೇರು ಅಳ್ಳಾಡ್ತಾ ಇದೆ, ಫಿಕ್ಸ್ ಮಾಡಿಸು. ಯಾ ಈಗ ನಾವು ಮಾತಾಡಿದ್ವಲ್ಲ, ಮಕ್ಕಳು ಹೇಗೆ ಕರ್ಕೊಂತಾರೆ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ, ಅಥವಾ ಸ್ಪೌಸ್ ಗಂಡ ಅಥವಾ ಹೆಂಡತಿ ಇರಲಿ, ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡೋಕ್ಕೆ, ಸಹಾಯ ಇಸ್ ಡಿಫ್ರೆಂಟ್. ಬಟ್ ಅದ್ರಲ್ಲಿ ಹೆಚ್ಚಿನ ಮಟ್ಟದ ಸಮಯ ಹೋಗ್ತಾ ಇರಬಾರ್ದು. ಅದು ಅದೊಂದು ಆಪ್ಷನ್ಸ್ ಇದೆ ನಮಗೆ ಬೇರೆ ಏನು ಆ ಆ ನಿಪುಣತೆ ಹೊಂದಿರೋರನ್ನ ಕರೆಸಿ, ತೆಗ್ದವ್ರನ್ನ ಕರೆಸಿ ಅದನ್ನ ಫಿಕ್ಸ್ ಮಾಡೋಕ್ಕಾಗತ್ತೆ. ಇಲ್ಲ ನಾವೇ ಕೂತ್ಕೊಂಡೋಗಿ ಅದನ್ನೆಲ್ಲ ಚೇರ್ ರಿಪೇರಿ ಮಾಡ್ಕೊಂಡು ಸಮಯ ಹಾಳು ಮಾಡ್ಕೊಂಡು, ಯಾ ಎಷ್ಟೋ ಸರಿ ಮಾಡ್ತೀವಿ, ನಮ್ಗೆ ಗೊತ್ತಿದೆ.
ಕೆಲಸ ಯಾಕೆ ಒಂದು 500 ರೂಪಾಯಿ ಅಥವಾ 100 200 ರೂಪಾಯಿ ಖರ್ಚು ಮಾಡಬೇಕು. ನಾವೇ ಮಾಡೋದು ಎಲ್ಲ ರಿಪೇರಿ, ನಾವೇ ಮಾಡೋದು ಸುಣ್ಣ ಬಣ್ಣ. ನಮ್ಮ ಸಮಯ ಹೋಗ್ತಾ ಇರೋದು ನಮ್ಗೆ ಅರಿವಿಲ್ಲ. ನಮ್ಮ ಸಮಯ ಈಗ ಹಾಕ್ಬೇಕಾಗಿರೋದು ನಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ. ಈ ಥರ ಸಣ್ಣ ಸಣ್ಣ ಎಕ್ಸಾಂಪಲ್. ಎಷ್ಟೋ ಜನ ಬಿಸ್ನೆಸ್ ಮನ್ಗೆ 150 ಮೇಲೆ 20 ಮತ್ತು 30% ಮೇಲ್ಸ್ ಮಾತ್ರ ಇಂಪಾರ್ಟೆಂಟ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕಾಗುತ್ತೆ ಅವರು? ಯಾರ್ಯಾರು ನಮ್ಗೆ ಸಿ ಸಿಲಿ ಇಡ್ತಾ ಇದ್ದಾರೆ ಅವ್ರಿಗೊಂದು ಮೇಲ್ ಕಳಿಸ್ಬೇಕಾಗತ್ತೆ, ದಯವಿಟ್ಟು ನನ್ನ ಸಿ ಸಿಲಿ ಇಡಬೇಡಿ. ಯಾಕೆಂತ ಹೇಳಿದ್ರೆ ನಾನು ಅದಕ್ಕೆ ಹೆಚ್ಚು ಗಮನ ಕೊಡೋಕ್ಕಾಗಲ್ಲ, ನಾನು ಏನು ವ್ಯಾಲ್ಯೂ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಅದನ್ನ ತುಂಬಾ ಆ, ವಿನಮ್ರತೆಯಿಂದ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಅವ್ರೇನು ಬೇಜಾರು ಮಾಡ್ಕೋತಾರೋ, ಆ, ಅಥವಾ ನಮ್ಮ ಬಗ್ಗೆ ಅವರು, ಈ ಮ್ಯಾನೇಜರ್ಸ್ ನಮಗೆ ಏನು ರೆಕಗ್ನಿಷನ್ ಮಾಡ್ತಾ ಇಲ್ಲ ಅಂತ, ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ ಅಂತ ಅನ್ಕೋಬಾರ್ದು ನಾವು. ಅದನ್ನ ಪೊಲೈಟ್ ಆಗಿ ವಿನಮ್ರತೆಯಿಂದ ತಿಳಿಸ್ಬೇಕು. ಈಗ ಹೆಂಗೆ ಫೋನ್ ಕಾಲ್ ಬಂದ್ರೆ ಅವ್ರಿಗೆ ಹೇಳ್ತೀವಲ್ಲ ಕ್ಲಿಯರ್ ಆಗಿ, ಇಲ್ಲಪ್ಪ ನಾನೀಗ ನನ್ನ ಫ್ಯಾಮಿಲಿ ಟೈಮಲ್ಲಿ ಇದ್ದೀನಿ, ನಾನು ನಿನ್ನ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸೊ ನಾನು ಮತ್ತೆ ಯಾವಾಗಾದ್ರೂ ಮಾಡ್ತೀನಿ ಅಂತ ಹೇಳ್ತೀವಲ್ಲ. ಅದೇ ರೀತಿ ವಿ ಶುಡ್ ಲರ್ನ್ ಹೌ ಟು ಸೇ ನೋ. ಯಾವಾಗ ನೀವು ಒಂದ್ಸರಿ ಕಷ್ಟ ಆಗುತ್ತೆ, 2 ಸರಿ ಕಷ್ಟ ಆಗುತ್ತೆ, 3ನೇ ಸರಿ ಜನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ, ಇವ್ರು ನೋಡಪ್ಪ ಇವ್ರ ಪಾಲಿಸಿನೇ ಇದು, ಅದಕ್ಕೆ ಗೌರವ ಕೊಡ್ತಾರೆ. ಅವಾಗ ನಿಮ್ಮ ಬಗ್ಗೆ ಏನು ಆ, ಬೇರೆ ತರ ಅಭಿಪ್ರಾಯ ಹೊಂದುತ್ತಾರೆ ಅನ್ನೋ ಭಯ ಬೇಡ. ನಿಮ್ ಬಗ್ಗೆ ಗೌರವ ಬರುತ್ತೆ. ಈಸ್ ವೆರಿ ಡಿಸಿಪ್ಲಿನ್, ಅವ್ರ ಹತ್ರ ಈ ರೂಲ್ ಇದೆಯಪ್ಪ, ನಾವು ಕೂಡ ಕಲಿಯೋಣ ಅನ್ನೋ ಮಟ್ಟಿಗೆ ನೀವು ಅವ್ರಿಗೆ ಇನ್ಸ್ಪಿರೇಷನ್ನ ಕೊಟ್ಬಿಡ್ತೀರಾ ನಿಮಗೆ ಗೊತ್ತಿಲ್ಲದೇನೆ. ಓಕೆ. ಸೊ ದಟ್ ಒಂದು ಲೆಕ್ಕ ಹೇಳ್ತಾರೆ, ಮುಂದೆ ಮೇಲೆ 90 ಮಿನಿಟ್ಸ್ ಏನು ನಾನು ಖರ್ಚು ಮಾಡ್ತಾ ಇದ್ದೀನಿ ಅನ್ವಾಂಟೆಡ್ ಅಥವಾ ವ್ಯಯ ಮಾಡ್ತಾ ಇದ್ದೀನಿ ನೋಡೋದಕ್ಕೆ, ಅದು ವರ್ಷಕ್ಕೆ 375 ಗಂಟೆಗಳಾಗತ್ತೆ. 375 ಗಂಟೆಗಳು ಸುಮ್ಮನೆ ಕಳೀತಾ ಇದ್ದೀವಿ. ಅದನ್ನ ನಾವು ಯಾವುದೋ ಒಂದು ಜ್ಞಾನಾರ್ಜನೆಗೆ, ಯಾವುದೇ ಒಂದು ನಮ್ಮ ಗುರಿ ಕಡೆ ಹೋಗೋದಕ್ಕೆ, ಎಕ್ಸ್ಟ್ರಾ ಚಟುವಟಿಕೆಗೆ ಉಪಯೋಗಿಸ್ಕೊಂಡ್ರೆ ಅದನ್ನ ನಾವು ಎಷ್ಟು ಬೇಗ ಗುರಿಯ ಕಡೆ ಹೋಗ್ತಾ ಇರ್ಬೋದು ಅಲ್ವಾ. ಡಿವಿಯೇಟ್ ಆಗೋದಿರ್ಲಿ, ಫಾಸ್ಟ್ ಆಗಿ ಹೋಗ್ತೀವಿ ನಾವು, ಇನ್ನು ಬೇಗ ಅದ್ರ ಕಡೆ ಹೋಗ್ತೀವಿ. ಯಾಕೆ ಸೇಯಿಂಗ್ ನೋ ಈಸ್ ಇಂಪಾರ್ಟೆಂಟ್ ಅಂಡ್ ವೈ ಈಸ್ ಇಟ್ ಸೋ ಹಾರ್ಡ್ ಟು ಸೇ? ಸೇಯಿಂಗ್ ನೋ ಇಂಪಾರ್ಟೆಂಟ್ ನಮಗೂ ಗೊತ್ತು, ಬಟ್ ಯಾಕಷ್ಟು ಕಷ್ಟ ಆಗ್ತಿದೆ ನಮ್ಗೆಲ್ಲ ಅದನ್ನ ಹೇಳಕ್ಕೆ? ಕಾರಣ ಸಿಂಪಲ್, ಚಿಕ್ಕ ವಯಸ್ಸಿಂದ ನಮಗೆ ಕಲಿಸಿರೋದು ಅದೇ, ನೋ ಅಂತ ಹೇಳಕ್ಕೆ ಬಿಡಲ್ಲ ಅಲ್ವಾ. ನೋ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಾರ್ದು. ಹೇಳ್ಬಾರ್ದು ಯಾವತ್ತು ನೀನು ಈ ಕೆಲಸ ಮಾಡಬೇಕು, ಹೋಗ್ಬಾ ಅಂಗಡಿಗೆ, ಇಲ್ಲ ನಾನು ಹೋಗಲ್ಲ, ಇಲ್ಲ ಇಲ್ಲ ಅಂತ ಹೇಳ್ಬಾರ್ದು. ಹೋಗ್ಬಾ, ಆಯ್ತು, ಒಂದು ಅಲ್ಲಿ ಹೋಗಿ ಇದನ್ನ ತಗೊಂಬಾ, ನನ್ ಕೈಲಿ ಆಗಲ್ಲ ಅಂತ ನಾನು ಆಗಲ್ಲ ಅಂತ ಹೇಳಂಗಿಲ್ಲ, ನೀನು ಯಾವತ್ತು ಆಗುತ್ತೆ ಅಂತ ಹೇಳ್ಬೇಕು. ಈ ತರ ಹೇಳೋದು ನಾವು ಮಕ್ಕಳಿಗೆ. ಎಲ್ಲೋ ಭಯ ನಮಗೆ, ಎಲ್ಲಿ ಮಕ್ಕಳು ಅದನ್ನ ಕಲಿಯಲ್ವೋ, ಮುಂದೆ ಅವರಿಗೆ ಜೀವನದಲ್ಲಿ ಕಷ್ಟ ಆಗ್ಬಿಡ್ತೇನೆ ನಾನು ಕಲಿದೇನೆ, ಅಥವಾ ಒಂದು ಡಿಸಿಪ್ಲಿನ್ ಬರ್ತಾ ಇಲ್ವೇನೋ ಅಂತ ಬೇರೆ ರೀತಿ ಅರ್ಥ. ಬಟ್ ಅವ್ರು ಹೇಳ್ತಾ ಇರ್ತಾರೆ, ಟೀನೇಜ್ ಅಂತವ್ರು ಈಗಂತೂ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ನೀವು ಗಮನಿಸಿರ್ಬೋದು ಈಗಿನ ಜನರೇಷನ್ ಅದು. ಇಲ್ಲ ಅಂದ್ರೆ ಇಲ್ಲ, ಆಗಲ್ಲ ಅಂದ್ರೆ ಆಗಲ್ಲ, ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ನಾವು ನಮ್ಮ ತಂದೆ ತಾಯಿ ಕಲ್ಸಿರ್ತಾರಲ್ಲ, ಇಲ್ಲ ಅಂತ ಹೇಳಿದ್ರೆ ಗುರು ಹಿರಿಯರಿಗೆ ಇಲ್ಲ ಅಂತ ಹೇಳಬಾರ್ದು ನೀನು ಅಂತಾನು. ಹಾ, ಏನಿದು ಇಂಡಿಸ್ಪ್ಲಿನ್ ಆಗಿ ಏನೋ ಹೋಗ್ತಾ ಇದ್ದಾನೆ ಅವನು, ನಾನು ಹೇಳಿದ್ದೀನಿ ಇವ್ನು ಕೇಳ್ತಾ ಇಲ್ಲ, ತಂದೆ ತಾಯಿ ವಿರುದ್ಧವಾಗಿ ಅವನೇನೋ ಹೇಳ್ತಾ ಇದ್ದಾನೆ, ಅದ್ರ ಹೆಂಗ್ ಮಾಡಕ್ ಸಾಧ್ಯ? ನಮ್ಮ ತಂದೆ ತಾಯಿ ಹತ್ರ ನಾವು ಮಾಡೇ ಇಲ್ಲಪ್ಪ, ಹಿಡಿದ್ರೆ 2 ಕೊಡ್ತಾ ಇದ್ರು, ಈಗ ನಾವು ಕೊಡೋದೂ ಇಲ್ಲ, ಅದ್ ಕಡೆ ಬಿಡೋದು ಇಲ್ಲ, ಹಾಕೊಂಡು ರುಬೋದು, ಹಿಂಗ್ ಮಾಡು ಹಂಗ್ ಮಾಡು ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ಕಥೆಗಳು ಹೇಳೋದು. ಯಾ ಸೊ ನಮ್ಮ ಚೈಲ್ಡ್ಹುಡ್ ಟ್ರಾಮಾ ನಾವೇನ್ ಮಾತಾಡ್ತೀವಿ, ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಿರುತ್ತೆ, ಇದು ಕೂಡ ನಮಗೆ ನಿರ್ಮಾಣ ಆಗ್ಬಿಟ್ಟಿರುತ್ತೆ. ಬೇರೆಯವ್ರು ಏನ್ ಅನ್ಕೊಂತಾರೋ, ಬೇಜಾರು ಮಾಡ್ಕೋತಾರೋ, ಅಥವಾ ನಾನು ಹೇಳ್ಬಾರ್ದು, ಎಲ್ಲದಕ್ಕೂ ನಾನು ಮುಂದೆ ಹೋಗ್ಬೇಕು, ಕೆಲಸ ಮಾಡಬೇಕು, ಸಹಾಯ ಮಾಡಬೇಕು ಹೇಳಿ ನಮ್ಮ ಸಮಯನ ಅವ್ರಿಗೆ ಕೊಟ್ಟು, ನಾವು ಯಾವ ನಮ್ಮ ಗುರಿಗೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ಸಮಯನ ನಾವು ತ್ಯಾಗ ಮಾಡ್ತಾ ಇದ್ದೀವಿ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಫ್ರೀಯಾಗಿ. ಸೊ ಫ್ರೆಂಡ್ಸ್, ಇವತ್ತಿನ ನಾವು ಅದನ್ನ ಕ್ಲಿಯರ್ ಆಗಿ, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಒಬ್ಬ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ ಅದನ್ನ ನಾವು ಫಾಲೋ ಮಾಡ್ತೀವಿ, ಕ್ಲಿಯರ್ ಡಿಮಾರ್ಕ್ ಮಾಡ್ತೀವಿ. ಆ, ಯಾವ ನಮ್ಮ ಸಮಯ, ಯಾವುದು ಎಂಟರ್ಟೈನ್ಮೆಂಟ್ಗೆ, ಯಾವುದು ಬೆಸ್ಟ್ ರಿಸಲ್ಟ್ ಡೇಸ್, ಯಾವುದು R&R ರೆಸ್ಟ್ ಅಂಡ್ ರಿಕ್ರಿಯೇಷನ್ಗೆ ಅಂತ ನಾವು ಕ್ಲಿಯರ್ ಆಗಿ ಡಿಫೈನ್ ಮಾಡ್ತೀವಿ. ಮತ್ತೆ ನಾವು ಒಂದು ಪಾಲಿಸಿ ಅಥವಾ ಬೌಂಡ್ರಿನ ಹಾಕೋತೀವಿ ಜನರಿಗೆ. ಜನರು ಜಸ್ಟ್ ಸಿಂಪ್ಲಿ ದಿ ಕೆನಾಟ್ ಕಮ್ ಅಂಡ್ ಎಕ್ಸ್ಪ್ಲಾಯ್ಟ್ ಅವರ್ ಟೈಮ್. ನಮ್ಮ ಸಮಯ ಅವ್ರ ಸಮಯ ಅಂತ ಅವರು ಮಾಡಕ್ಕೆ ಇವತ್ತಿಂದ ನಾವು ಬಿಡೋದಿಲ್ಲ. ಓಕೆ ಸ್ನೇಹಿತರೆ.
ತುಂಬ ಕಷ್ಟ ಆದರೆ ಇದು ಹೇಳ್ಬೋದು ಅವ್ರಿಗೆ. ನೋಡಪ್ಪ, ನೀನು ಕರಿತಾ ಇದೀಯಾ, ನಾನು ಬರೋಕ್ಕಾಗಲ್ಲ ಇವತ್ತು ನಾಳೆ ದಿನ ಮದುವೆಗೆ. ಯಾಕಂದ್ರೆ ಮದುವೆಗಿಂತ ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ ಇಲ್ಲೇನೋ ಕೆಲಸ. ಯಾವುದೋ ಪ್ರಾಡಕ್ಟ್ ಲಾಂಚ್ ಇರುತ್ತೆ, ಮತ್ತೇನೋ ಇರುತ್ತೆ. ಬಟ್ ನಾನು ಏನೋ ಎಲ್ಲ ಮದುವೆಗೆ ಹೋಗ್ಬೇಕು ಅಂತಿಲ್ಲ ಅಲ್ವಾ. ಹೌದು, ಸಂಬಂಧ ಬೇಕು. ಎಸ್, ಅಗ್ರಿ ಮಾಡ್ತೀನಿ. ಯಾವಾಗ ನಮಗೆ ಮುಖ್ಯವಾದಂತಹ ಒಂದು ಪ್ರಾಜೆಕ್ಟ್ ಇರುತ್ತೆ, ಕೆಲಸ ಕಾರ್ಯ ಇರುತ್ತೆ, ಅಂತ ಟೈಮಲ್ಲಿ ನಾವು ಇದಕ್ಕೆ ಫೋಕಸ್ ಮಾಡಬೇಕು, ಆ ಸಣ್ಣ ಸಣ್ಣ ತ್ಯಾಗನೂ ಮಾಡಬೇಕು ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸು, ಇವತ್ತಿನ ನನಗೆ ಈ ಕೆಲಸ ಇದೆ. ಅವ್ರೇನ್ ತಿಳ್ಕೊತಾರೆ ಅನ್ನೋದೆಲ್ಲ ನೋಡಬಾರ್ದು ಇನ್ಮೇಲೆ. ಈ ಕೆಲಸ ನನಗೆ ಮುಖ್ಯವಾಗಿ, ನಾನು ಬಂದು ನೋಡ್ತೀನಿ, ವಧುವರನ್ನ ಆಶೀರ್ವಾದ ಮಾಡ್ತೀನಿ, ಆರತಕ್ಷತೆಗೆ ಬರ್ತೀನೋ ಮತ್ತೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ಬೋದು. ತಪ್ಪೇನಿಲ್ಲ, ತಪ್ಪೇನಿಲ್ಲ. ಯಾ ಬೇಜಾರು ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ, ಜನ ಏನ್ ತಿಳ್ಕೊಬಿಡ್ತಾರೆ. ಇದರಿಂದ ಆಚೆ ಬರ್ಬೇಕು ನಾವು. ಕ್ಲಿಯರ್ ಆಗಿ ನಮ್ಮ ಗುರಿ ಕಡೆ ಹೋಗ್ಬೇಕು. ಯೋಚನೆ ಮಾಡಿ, ಹಂಗೆ ಅವ್ರು ಹೇಳಿದ ನಂಗೆಲ್ಲ ನಾವು ಸಮಯ ಕೊಡ್ತಾ ಇದ್ರೆ ನಮ್ಗೆ ಸಮಯ ಎಲ್ಲಿ ಸಿಗುತ್ತೆ? ಗುರಿ ಕಡೆ ಎಲ್ಲಿ ಹೋಗ್ಬೇಕಾಗತ್ತೆ? ಆ ಕಡೆ ಈ ಕಡೆ ಎಳಿತಾ ಇರ್ತಾರೆ. ಇಟ್ ಡಸಂಟ್ ಮೀನ್ ದಟ್ ಇಟ್ ಇಸ್ ಇಂಪಾರ್ಟೆಂಟ್ ಇಲ್ಲ ಅಂತ. ಇಂಪಾರ್ಟೆಂಟೇ, ಬಟ್ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನಷ್ಟೇ ನಾವಿಲ್ಲಿ ಕಲಿಬೇಕು ಅಲ್ವಾ. ಹೇಳುವಾಗ್ಲೂ ಪೊಲೈಟ್ ಆಗಿ, ನಿನಗಲ್ಲಪ್ಪ ಇದು, ನನಗೋಸ್ಕರ ನಾನೇನೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ, ಅದ್ರಲ್ಲಿ ತಪ್ಪೇನಿಲ್ಲ. ನನ್ನ ಜೀವನ ನಿಮಗೋಸ್ಕರ ತ್ಯಾಗ ಮಾಡೋದಕ್ಕೆ ನೀವು ಹೆಂಗಾರ ತಗೊಳ್ಳಿ ಅಂತ ಹೇಳೋ ಬದಲು, ಯಾ ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಅದೊಂದು ಧೈರ್ಯ, ಅದೊಂದು ಆತ್ಮವಿಶ್ವಾಸನ ತೋರುತ್ತೆ ಅಲ್ವಾ. ಯಾವಾಗ ಇಲ್ಲ ಅಂತ ಹೇಳಕ್ ನಮ್ಗೆ ಕಷ್ಟ ಆಗುತ್ತೋ ಯೋಚನೆ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಸಮಯನ ಬಳಸ್ಕೊಂತಾರೆ. ಅವ್ರ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ. ಆದ್ರೆ ಅವ್ರಿಗೆ ನಾವು ಮಾರ್ಗದರ್ಶನ ನೀಡಬಹುದು. ಹೋಗಿ ಈ ತಜ್ಞರ ಹತ್ರ ಹೋಗಿ, ಈ ಕನ್ಸಲ್ಟೆಂಟ್ ಹತ್ರ ಹೋಗಿ, ಈ ಕೌನ್ಸಿಲರ್ ಹತ್ರ ಹೋಗಿ, ಇಲ್ಲಿ ಹೋಗಿ ಅವ್ರ ಹತ್ರ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಾವು ಅದು ಕೂಡ ಸಹಾಯ ಮಾಡ್ಬೋದು. ನಾವು ಬೇಗ ಒಂದೆರಡು ನಿಮಿಷದಲ್ಲಿ ಸರ್ಚ್ ಮಾಡ್ಬಿಟ್ಟು ಈ ಫೋನ್ ನಂಬರ್ ತಗೊಳ್ಳಿ, ಹೋಗಿ ಅವ್ರ ಹತ್ರ ತಗೊಳ್ಳಿ, ಅವ್ರು ಕೆಲಸ ಮಾಡ್ಕೊಡ್ತಾರೆ ನಿಮಗೆ. ನಾನೇ ಬಂದ್ಬಿಟ್ಟು ನಿಮ್ಗೆ ಡ್ರೈವ್ ಮಾಡಬೇಕಾಗಿಲ್ಲ, ಕಾರ್ ತಗೊಂಡೋಗ್ಬೇಕಾಗಿಲ್ಲ. ಒಬ್ಬ ಡ್ರೈವರ್ ಇರ್ತಾನೆ, ಕಾಂಟ್ಯಾಕ್ಟ್ ಮಾಡಿ, ಒಬ್ಬ ಕ್ಯಾಬ್ ತಗೊಳ್ಳಿ. ಜಸ್ಟ್ ವಾಟ್ ಎವರ್. ಮನೇಲೂ ಅಷ್ಟೇ, ನಾವೇನೋ ಓದ್ತಾ ಇರ್ತೀವಿ, ಫ್ಯಾಮಿಲಿ ಎಲ್ಲೋ ಹೋಗ್ಬೇಕಾಗತ್ತೆ, ನಾನೇ ತಗೊಂಡು ಹೋಗ್ಬೇಕು ಅಂತಿಲ್ಲ. ಇವತ್ತೊಂದಿನ ಕ್ಯಾಬಲ್ಲಿ ಹೋಗಿ ಬನ್ನಿ, ಫೈನ್. ಯಾಕಂದ್ರೆ ಅದಕ್ಕಿಂತ ಮುಖ್ಯವಾದ ಕೆಲಸ ನನಗಿದೆ ಹೇಳ್ಬೋದು. ಹೇಳ್ಬೋದು. ಓಕೆ ಸ್ನೇಹಿತರೆ, ಸೊ ಪ್ಲೀಸ್ ಡೂ ದಟ್ ಎಕ್ಸಸೈಸ್. ನಾಟ್ ಟು ಡೂ ಲಿಸ್ಟ್ ಇವತ್ತು ಮಾಡಿ, ಏನೇನು ನಾನು ಮಾಡಬಾರ್ದು ಅಂತೇಳಿ. ಎಲ್ಲಿ ನಿಮ್ಮ ಸಮಯ ಹೋಗ್ತಾ ಇದೆ, ಅದು ಸ್ನೇಹಿತರ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ಬೋದು, ಫೋನಲ್ಲಿ ಮಾತಾಡ್ತಾ ಇರ್ಬೋದು, ಯಾವ್ದು ಅನ್ವಾಂಟೆಡ್ ಜಗಳ ಆಡ್ತಾ ಇರ್ಬೋದು ಮನೆಯಲ್ಲಿ. ಯಾ ಇದೆಲ್ಲ ಅನ್ವಾಂಟೆಡ್ ಲಿಸ್ಟ್ಗಳನ್ನ ನೀವು ನಾಟ್ ಟು ಡೂ ಲಿಸ್ಟ್ ಪ್ರತಿದಿನ ಕ್ರಿಯೇಟ್ ಮಾಡಬೇಕು. ಮತ್ತೆ ಅದ್ರ ಪ್ರಕಾರ ಅದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಓಕೆ, ಕ್ಲಿಯರ್? ಯಾಕಂದ್ರೆ ನೀವೆಲ್ಲ ಸಾಧಕರು, ಯಶಸ್ವಿ ವ್ಯಕ್ತಿಗಳು. ಯಶಸ್ವಿ ವ್ಯಕ್ತಿಗಳಿಗೆ ಸಮಯನೇ ಹಣ. ತಿಳ್ಕೊಳ್ಳಿ, ಸಮಯನೇ ಹಣ. ಹಣ ಅಲ್ಲ, ಸಮಯ. ಒಬ್ರು 10 ನಿಮಿಷದಲ್ಲಿ, 1 ಅವರಲ್ಲಿ 10 ರೂಪಾಯಿ ಸಂಪಾದನೆ ಮಾಡಿದ್ರೆ, ಯಶಸ್ವಿ ವ್ಯಕ್ತಿಗಳು 1 ಲಕ್ಷ ಸಂಪಾದನೆ ಮಾಡ್ತಾರೆ ಅಲ್ವಾ. ವೇರಿಯೇಷನ್ ನೋಡಿ. ಅದನ್ನ ಸಮಯ ಅನ್ನೋದು ತುಂಬಾನೇ ಮುಖ್ಯ, ಅದ್ರಲ್ಲಿ ನಿಮ್ಮ ಸಮಯ ತುಂಬಾನೇ ಮುಖ್ಯವಾಗಿರುವಂಥದ್ದು. ಓಕೆ, ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈಗ let's do our rituals. Yeah, excellent. Yeah. ಸೊ ಆಗಿದೆ ಅಂತ ಭಾವಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಯೋಧರ ಘೋಷಣೆ. ನಮ್ಮಲ್ಲಿರುವ ಯೋಧರನ್ನ ಹೊರಗೆ ತೆಗೆಯೋ ಸಮಯ. ಯಾ ಮಲಗಿದಾನೆ ಯೋಧ, ಈಗ ಅವನನ್ನ ಎದ್ದೇಳಿಸ್ಬೇಕಾದಂತಹ ಸಮಯ. ಯಾಕೆ ಎದ್ದೇಳಿಸ್ಬೇಕು? ಆಕ್ಚುಲಿ ನಾವು ಯೋಧರೇ, ಮರ್ತಿದೀವಿ. ನಾವು ಯೋಧನನ್ನ ನಮ್ಮಲ್ಲಿ ಅಡಗಿರುವಂತ ಯೋಧನನ್ನ ಎದ್ದೇಳಿಸಿದಾಗ ಮಾತ್ರ ನಾವು ನಮ್ಮ ಜೀವನದ ಆ ಒಂದು ಯುದ್ಧದಲ್ಲಿ ಹೋರಾಟ ಮಾಡ್ಲಿಕ್ಕೆ ಹೋಗೋದು. ಇದು ಯುದ್ಧ ಇರುತ್ತೆ, ನೋಡ್ತಾ ಇರ್ತೀವಿ. ಯುದ್ಧ ಗೆಲ್ಬೇಕು ಗೆಲ್ಬೇಕು ಗೆಲ್ಬೇಕು, ಪ್ರಯತ್ನ ಮಾಡೋಣ. ಯಾಕೆಂದ್ರೆ ನಮ್ಮ ಬಗ್ಗೆ ನನ್ನ ನಂಬಿಕೆ ಇಲ್ಲ, ನನಗೆ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆ ಯುದ್ಧ ಕುಶಲತೆ ನನ್ನಲ್ಲಿದೆ, ನಿಪುಣತೆ ಇದೆ, ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಮಾತಾಡಿದೀವಿ ನಾವು. ಚೈಲ್ಡ್ಹುಡ್ ಟ್ರಾಮಾಸ್ ಅಥವಾ ಬಾಲ್ಯದಿಂದ ನಮಗೆ ಆ ರೀತಿ ಬೆಳೆಸಲ್ಪಟ್ಟಿರುತ್ತೆ, ನಮ್ಮ ಸನ್ನಿವೇಶಗಳ ತರ ನಿರ್ಮಾಣ ಆಗಿರುತ್ತೆ. ಈಗ ನಮ್ಮ ನಿಜವಾದ ಯೋಧ, ಅವನನ್ನ ಹೆಕ್ಕಿ ತೆಗೆದು ಆ ಯುದ್ಧವನ್ನ ಫೇಸ್ ಮಾಡಿ ಅದನ್ನ ಜಯಗಳಿಸೋ ಸಮಯ. ರೆಡಿ ಸ್ಟಡಿ 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಹೇಳಿ.
ಯು ಜಸ್ಟ್ ರಿಪೀಟ್ ಆಫ್ಟರ್ ಮೀ. ಓಕೆ, ನಾನು ಸ್ವಲ್ಪ ಗ್ಯಾಪ್ ಬಿಡ್ತೀನಿ, ಆ ಟೈಮಲ್ಲಿ ನೀವು ಹೇಳಬೇಕು, ಘೋಷಣೆಯನ್ನು ಕೂಗಿ ಹೇಳಬೇಕು. ಆಗ್ಲೇನೆ ನಮ್ಮ ಸುಪ್ತ ಮನಸ್ಸಿಗೆ ಅದು ತಟ್ಟೋದು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನಸ್ಸಲ್ಲಿ ಹೇಳ್ಕೊಳ್ಳೋಕ್ಕಿಂತ ಜೋರಾಗಿ ಹೇಳಬೇಕು. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ವೆರಿ ನೈಸ್. ಈಗ ನಾವೇನ್ ಮಾಡುವ, ಮೂರು ಚಪ್ಪಾಳೆ, ಒಂದು ಘೋಷಣೆ, ನಂತರ ಮೆಡಿಟೇಷನ್ ಮಾಡುವ. ಓಕೆ, ಮೂರು ಬಾರಿ ನಾವು ಅಪರಿಮಿತರು ಅಂತ ನೆನೆಸ್ಕೊಂಡು ಈಗ ಎಚ್ಚೆತ್ತುಕೊಂಡಿರೋ ಯೋಧನನ್ನ ಮುಂದಿನ ಏನು ಗುರಿಯ ಕಡೆಗೆ ಮುನ್ನಡೆಸುವಂತಹ ಇನ್ನೊಂದು ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ ಅಥವಾ ಏನಂತಾರೆ ಸಕಾರಾತ್ಮಕ ದೃಢೀಕರಣವನ್ನು ನಾವೀಗ ಮಾಡ್ತೀವಿ. ಮೂರು ಚಪ್ಪಾಳೆ, ಒಂದು ಘೋಷಣೆ, ನಮ್ಮನ್ನು ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳುವ ಸಮಯ. ರೆಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾವು ನೀವೆಲ್ಲರೂ ಅಪರಿಮಿತರು. ನಮ್ಮ ಗುರಿಯ ಅಥವಾ ಸಾಧನೆಯ ಹಾದಿಯಲ್ಲಿ ನಾವೆಲ್ಲ ಇದ್ದೀವಿ. ಇಷ್ಟರಲ್ಲಿ ಅದನ್ನ ಮುಟ್ತೀವಿ. ಈ ಅಂಶಗಳು ಏನು ಕಲಿತಾ ಇದೀವಿ ಅದನ್ನೆಲ್ಲ ಅಳವಡಿಸ್ಕೊಂಡು. ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನು ಕೇವಲ ಕ್ಲಾಸ್ ಅಂತ, ಒಂದು ಜ್ಞಾನ ಅಂತ ತಗೊಂಡು ಇಟ್ಕೋಬಹುದು. ಆಪ್ಷನ್ ಇದೆ, ಅದನ್ನ ಅಳವಡಿಕೆ ಮಾಡ್ಕೊಂಡು ಲಾಭವನ್ನು ಪಡ್ಕೋಬಹುದು. ಆಪ್ಷನ್ ಆಯ್ಕೆ ನಮ್ದು. ಓಕೆ, ನಮ್ಗೆ ಎಷ್ಟು ಬೇಗ ರಿಸಲ್ಟ್ ಬೇಕು ಅಷ್ಟು ಜ್ಞಾನ ನಾವು ಅಳವಡಿಕೆ ಮಾಡ್ಕೋಬೇಕು, ಅವಾಗಲೇ ಸಿಗೋವಂಥದ್ದು. ಓಕೆ, ಥ್ಯಾಂಕ್ ಯು. ಮೆಡಿಟೇಷನ್ ಮಾಡೋಣವಾ?